ನಮಸ್ತೆ ಪ್ರೀತಿಯ ಸ್ನೇಹಿತರೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಎಸ್, ಮನೆ ಅಡಿಗೆ ಕಾರ್ಯಕ್ರಮ ಅಂದಮೇಲೆ ಗೊತ್ತಿದೆಯಲ್ಲ, ಮನೇಲಿ ಮಾಡುವಂಥ ಅಡಿಗೆನ ನಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಸ್ನೇಹಿತೆ ಪ್ರತಿಮಾ ಅಡಿಗ ಅವರು ನಮ್ಮ ಜೊತೆ ಇರ್ತಾರೆ. ನಿಮಗೋಸ್ಕರ ನನಗೋಸ್ಕರ 2 ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಕಾರ್ಯಕ್ರಮವನ್ನ ಶುರು ಮಾಡ್ಬಿಡೋಣ. ಮತ್ತೆ ಆಗ್ತಡ. ಹಾಯ್ ಪ್ರತಿಮಾ. ಹಾಯ್, ಹೌ ಆರ್ ಯು? ಫೈನ್. ಏನ್ ಲೇಡಿ ಫುಲ್ ಹೆಂಗ, ಏನ್ ಸಮಾಚಾರ? ನಾವ್ ಯಾವಾಗ್ಲೂ ಹೆಂಗೆ. ಇದೇನು ಹೊಸದಾಗ ಸ್ಕೋಪ್ ತಗೋತಾ ಇದ್ಯಾ? ಓಕೆ, ಸರಿ, ಯಾಕೋ ಮಾಡ್ಬಿಡೋಣಮ್ಮ. ಜಾಸ್ತಿ ಬೇಡ ನಿನ್ನ ಹತ್ರ ಮಾತು. ಸರಿ, ಎಲ್ಲಿಂದೆಲ್ಲಿಗೋ ಎಳಿತೀಯ ನೀನು. ನಾನು ಈಗ ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನೆನ್ನೆ ನಾನು ನಿನ್ ಕೇಳ್ದ ಹಾಗೆ ಬೋಂಡಾ ಸೂಪ್ ಇಷ್ಟ ಅಂತ ಹೇಳಿದೆ. ಪಾಪ ಪ್ರೀತಿಯಿಂದ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಐ ನೋ ಇವತ್ತಿನ ರೆಸಿಪೀಸ್ ಬೋಂಡಾ ಅಂಡ್ ಸೂಪು ಅಲ್ವಾ? ಎಕ್ಸಾಕ್ಟ್ಲಿ. ಫಸ್ಟ್ ಏನ್ ಮಾಡ್ತಾ ಇದ್ಯಾ? ಇದಕ್ಕೆ ಬೋಂಡಾ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಬೋಂಡಾ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: ಇದಕ್ಕೆ ಉದ್ದಿನ ಬೇಳೆ, ನೆನೆಸಿರೋ ಉದ್ದಿನ ಬೇಳೆ, ಉಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಅಕ್ಕಿ ಹಿಟ್ಟು, ಕಾಳು ಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪು, ಎಣ್ಣೆ. ಅದ್ ಬೇಕೇ ಬೇಕು ಬೋಂಡಾಗೆ ಅಲ್ವಾ? ರೈಟ್. ಅಫ್ಕೋರ್ಸ್ ಎಣ್ಣೆ ಇಲ್ಲ ಅಂದಿದ್ರೆ ಬರೀ ನೀರಲ್ಲೇ ಕರಿಯೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಎಷ್ಟು ಕ್ಯಾಲೋರೀಸ್ ಎಲ್ಲ ಬರ್ನ್ ಮಾಡಕ್ಕ ಅಲ್ವಾ? ಗ್ಯಾಸ್ ಆನ್ ಮಾಡಿ. ಬರ್ತಾ ಬರ್ತಾ ಎಣ್ಣೆ ರೇಟ್ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದವ. ಅದಕ್ಕೆ ಅದೇ ನೀವು ಜಾಸ್ತಿ ತಿನ್ಬೇಡಿ ಅಂತ. ಈಗ ಎಣ್ಣೆ ಬಾಣ್ಲಿಗೆ ಹಾಕೊಂಡು ಕರಿಯೋದಿಕ್ಕೆ ಎಣ್ಣೆ ಬೇಕು. ಈ ಮಿಕ್ಸಿ ಜಾರ್ ತಂದು ಕೊಡ್ತೀಯ ನಂಗೆ? ದೊಡ್ಡದು ತಗೊಂಬ. ಓಕೆ. ಅಷ್ಟೊಂದು ಎಣ್ಣೆ ಬೇಕಾ? ಬೇಕು, ಬೋಂಡಾ ಕರಿಬೇಕಲ್ವಾ? ಉದ್ದಿನ ಬೋಂಡಾ. ಓಕೆ, ಬೋಂಡಾ ಸೂಪ್ ಅಂದ್ರೆ ಕರೆಕ್ಟ್. ಈಗ ಉದ್ದಿನ ಬೇಳೆ ನಾನು ಅರ್ಧ ಗಂಟೆ ಕಾಲ ನೆನ್ಸಿದೀನಿ. ಅಷ್ಟೇ ಸಾಕಾ? ಅಷ್ಟೇ ಸಾಕು. ಉದ್ದಿನ ಬೇಳೆ ಯಾವತ್ತು ಸ್ವಲ್ಪ ಅರ್ಧ ಗಂಟೆ ಕಾಲ ನೆನ್ಸಿದ್ರೆ ಸಾಕು. ಕೆಲವ್ರು ಏನ್ ಅನ್ಕೊಳ್ತಾರೆ, 1 ಗಂಟೆ 2 ಗಂಟೆ ರಾತ್ರೆಲ್ಲ ಸೋಕ್ ಮಾಡ್ತಾರೆ. ಅದ್ ಬೇಡ. ಯಾಕಂದ್ರೆ ಬರೀ ಒಂದ್ ಅರ್ಧ ಗಂಟೆ ನೆನ್ಸಿದ್ರೆ ಚೆನ್ನಾಗಿ ಒದಗ್ ಬರುತ್ತೆ. ಓಕೆ. ಸ್ಪೂನ್ ಕೊಡ್ತೀಯಾ? 1 ಬಟ್ಲಾಗಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಏನಂದ್ರೆ ನಿಮ್ಮ ಮನೆಗಳಲ್ಲಿ ವೆಟ್ ಗ್ರೈಂಡರ್ ಇದ್ರೆ ಅದ್ರೊಳಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಒದಗ್ ಬರುತ್ತೆ. ಅಲ್ಲ, ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಈ ತರದೆಲ್ಲ ಗ್ರೈಂಡರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹೌದು, ವೆಟ್ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಉದ್ದಿನ ಬೇಳೆ ಚೆನ್ನಾಗಿ ಒದಗ್ ಬರುತ್ತೆ. ಅದಕ್ಕೋಸ್ಕರ ಹೇಳಿದ್ದು. ಓಕೆ. 1 ಬಟ್ಲು ಉದ್ದಿನ ಬೇಳೆ ನೆನ್ಸಿದ್ಯಾ, ಅರ್ಧ ಗಂಟೆ ಸಾಕು ಅಂತ ಹೇಳ್ದೆ. ಹೌದು. ಓಕೆ, ನೆಕ್ಸ್ಟ್. ಈಗ ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಬಿಡೋಣ. ಎಲ್ಲ ಮಿಕ್ಸಿಗೆ ಹಾಕೋತಿಯಾ? ಹೌದು, ಮಿಕ್ಸಿಗೆ ಹಾಕ್ತೀನಿ. ಯಾಕಂದ್ರೆ ಮಿಕ್ಸಿಗೆ ಹಾಕಿದ್ರೆ ಫುಲ್ ಚೆನ್ನಾಗೆ ಅಂದ್ರೆ ಎಲ್ಲ ಕೂಡ್ಕೊಳತ್ತಲ್ವಾ, ಅದಕ್ಕೋಸ್ಕರ. ಹಸಿಮೆಣಸಿನ್ಕಾಯಿ. ಓಕೆ. ಈ ಉದ್ದಿನ ಬೇಳೆ ಸಪ್ಪೆ ಆಗಿರೋದ್ರಿಂದ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕಾಗತ್ತೆ. ಅಲ್ಲ, ಈಗ ಹಸಿಮೆಣಸಿನ್ಕಾಯಿ ಮಿಕ್ಸಿಗೂ ಹಾಕ್ಬೋದು ಅಥವಾ ಹಾಗೇನೂ ಹಾಕ್ಬೋದು. ಬಟ್ ಹಾಗೆ ಹಾಕಿದ್ರೆ ಬಾಯಿಗೆ ಸಿಗತ್ತಲ್ಲ, ತುಂಬಾ ಖಾರ ಆಗತ್ತೆ ಅಂತ ಅಷ್ಟೇ. ನನಗೆ ಇಷ್ಟ ಆಗುತ್ತೆ ಒಂದೊಂದು ಹಸಿಮೆಣಸಿನ್ಕಾಯಿ ಆಗಾಗ ಸಿಗ್ತಾ ಇದ್ರೆ. ಜೊತೆಗೆ ಮೆಣಸೇನೋ ಹಾಕ್ತಾರಲ್ವಾ ಹೋಟೆಲ್ ಅಲ್ಲಿ? ಹೌದು, ಕಾಳು ಮೆಣಸು ಮತ್ತೆ ಶುಂಠಿ. ಓಕೆ. ಯಾಕಂದ್ರೆ ಉದ್ದಿನ ಬೇಳೆ ವಾಯು ಆಗಿರೋದ್ರಿಂದ ಶುಂಠಿ ಹಾಕ್ಬೇಕಾಗತ್ತೆ. ಕಾಳು ಮೆಣಸು ನೀನು ಹೇಳಿದೆಯಲ್ಲ, ಇದನ್ನು ಪುಡಿ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ? ಹಾ, ಕ್ರಶ್ ಮಾಡ್ಕೊಂಡಿದೀನಿ. ಸ್ವಲ್ಪ ಇದಕ್ಕೆ ಹಾಕೋಣ, ಯಾಕಂದ್ರೆ ಚೆನ್ನಾಗೆ ಖಾರ ಬಿಟ್ಕೊಳ್ಳುತ್ತೆ ಅಂತ. ಇದನ್ನ ಸ್ವಲ್ಪ ನೀರ್ ಬೇಕು, ಯಾಕಂದ್ರೆ ಇದಕ್ಕೆ ಗಟ್ಟಿಗೆ ರುಬ್ಕೋಬೇಕಿದು. ಯಾಕಂದ್ರೆ ಬೋಂಡಾ ಏನ್ ಮಾಡ್ತೀಯ ಅದಿಲ್ಲ ಅಂತ ಹೇಳೋ, ಆದ್ರೆ ಚೆನ್ನಾಗಿ ಕೂರಲ್ಲ, ಶೇಪ್ ಬರಲ್ಲ ಅಲ್ಲ? ಹೌದು. ಇದು ಮೊದಲು ಹಾಕೊಂಡು ಆಮೇಲೆ ನೋಡೋಣ, ಬೇಕಾದ್ರೆ ನೀರ್ ಹಾಕೋಣ. ನೀನೇ ಹೋಗಮ್ಮ, ನಂಗೆ ಅದು ಗೊತ್ತಿಲ್ಲ. ಹೌದು, ದಟ್ ಇಸ್ ಬೆಟರ್ ಅಲ್ವಾ? ಮುಚ್ಚಲ ಕೊಡು. ಈಗ ಇದಾಗಿದೆ, ನುಣ್ಣಗೆ ರುಬ್ಕೋಬೇಕಿದು. ನಂಗೊಂದ್ಸಲ ತೋರಿಸ್ಬಿಡಪ್ಪ. ಹಾ, ನೋಡು, ಈ ತರ ಇಷ್ಟು ನುಣ್ಣಗಾದ್ರೆ ಸಾಕು. ಈಗ ಇದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಆದಷ್ಟು ಗಟ್ಟಿ ಇದ್ರೆ ಒಳ್ಳೇದು. ಅಲ್ಲ, ಇನ್ ಕೇಸ್ ಈಗ ನಾನು ಫಸ್ಟ್ ಟೈಮ್ ಮಾಡಕ್ ಹೋದಾಗ ಸ್ವಲ್ಪ ತೆಳು ಆಗ್ಬಹುದು, ಆಗೇನ್ ಮಾಡೋದು? ತೆಳು ಆದ್ರೆ ಇನ್ನೊಂದು ಚೂರು ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ಹಾಕ್ಬಹುದಾ? ಹೌದು, ಅಕ್ಕಿ ಹಿಟ್ಟು ಗರಿ ಬರೋಗೋಸ್ಕರ ಅಕ್ಕಿ ಹಿಟ್ಟು ಹಾಕ್ತಿವಿ. ಸೊ ಆದಷ್ಟು ನೋಡ್ಕೊಂಡು ಹಾಕೊಳ್ಳೋದೇ ಬೆಟರ್ ಅಲ್ಲ? ಹೌದು. ಅಲ್ಲ, ಕೆಲವು ಸತಿ ತಪ್ಪಾಗದ್ ಸಹಜ. ಬಟ್ ಆದ್ರೆ ಫಸ್ಟ್ ಟೈಮ್ ನಾವೇನೇ ಮಾಡಿದ್ರು, ನಾನು ಎಷ್ಟು ಸಲ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಒಂದೊಂದ್ಸಲ ತುಂಬಾ ರೇರ್ ಚೆನ್ನಾಗಿ ಬರೋದು, ಪರ್ಫೆಕ್ಟ್ ಆಗಿ ಬರೋದು. ಒಂದ್ಸಲ ನೀರ್ ಜಾಸ್ತಿನೋ ಅಥವಾ ಕಮ್ಮಿನೋ ಏನೋ ಒಂದ್ ಹೆಚ್ಚು ಕಮ್ಮಿ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ.
ಮಿಕ್ಸಿಗೆ ಬೇಕು ಅಂದ್ರೆ ಹಾಕೋಬಹುದು ಅದನ್ನ ಉಪ್ಪು ಇಲ್ಲ ಬೇಡ್ವಾ? ಇದಕ್ಕೆ ಹಾಕೋಣ, ಯಾಕಂದ್ರೆ ಉಪ್ಪು ಹಾಕಿದ ತಕ್ಷಣ ಇನ್ನು ನೀರ್ ಜಾಸ್ತಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದ್ ಸ್ಪೂನ್ ಕೊಡ್ತೀಯಾ? ಒಂದ್ ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು, ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ, ಇಲ್ಲಿ ಕಾಯಿ ತುರಿ ಇದೆಲ್ಲ ಸಣ್ಣಗೆ ಹೆಚ್ಚಿರೋದು, ಇದೇ ಟೇಸ್ಟ್ ಕೊಡೋದು. ಹೌದು ಅಲ್ಲ? ಹೌದು. ಇನ್ನೂ ಸ್ವಲ್ಪ ಹಾಕು. ಸಾಕು ಸಾಕಾ? ಸಾಕು. ಇದು ನಾವು ಕಲ್ಸ್ಕೊಂಡು ಹದ ನೋಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ? ಹೌದು, ಹದ ನೋಡ್ಕೋಬೇಕು. ಆದಷ್ಟು ಗಟ್ಟಿ ಇದ್ರೆ ಒಳ್ಳೇದು. ಮತ್ತೆ ಇದ್ರೊಳಗೆ ನಂಗೆ ಒಂದ್ ಸ್ವಲ್ಪ ನೀರ್ ಹಾಕ್ಕೊಡು, ಏನಕ್ಕಂತ ಹೇಳ್ತೀನಿ. ಸಾಕಾ? ಹಾ ಸಾಕು. ಐ ಗೆಸ್ ನೀ ಉಂಡೆ ಮಾಡ್ಬೇಕಾದ್ರೆ ಕೈಗೆ ಅಂಟಬಾರ್ದು ಅಂತ ಏನಾರ ಹಾಕೋತೀಯ? ಎಕ್ಸಾಕ್ಟ್ಲಿ. ಕರೆಕ್ಟಾ? ಹೌದು. ಒಂದ್ ಸ್ವಲ್ಪ ಅಡ್ಗೆ ಕಲ್ತ್ಬಿಟ್ಟಿದೀನಮ್ಮ ನಾನು. ನೋಡ್ತಾನೆ ಬಂದ್ಬಿಡತ್ತೆ, ಇದೇನ್ ದೊಡ್ಡ ವಿದ್ಯೆ ಇಲ್ಲ. ಬಟ್ ಸ್ಟಿಲ್ ಏನ್ ಗೊತ್ತಾ, ನೋಡ್ದಾಗ ಇವಾಗ ಬೋಂಡಾ ಸೂಪ್ ಎಕ್ಸಾಂಪಲ್ ಹೋಟೆಲ್ ಹೋಗಿ ತಗೊಂಡಾಗ ಎಷ್ಟ್ ಚೆನ್ನಾಗಿದೆ, ಹೆಂಗ್ ಮಾಡೋದು ಇದು ಗೊತ್ತಾಗಿರೋದಿಲ್ಲ. ಬಟ್ ಇಲ್ಲೆಲ್ಲ ನೋಡ್ಕೊಂಡಾಗ ಇಷ್ಟೇನಾ ಸಿಂಪಲ್ ಅಂತ ಅನ್ಸ್ಬಿಡುತ್ತೆ. ಇನ್ನೊಂದ್ ಏನ್ ಗೊತ್ತಾ, ಮಾಡೋದಕ್ಕೂ ಒಂದು ಇದು ಒಂದು ಕಲೆ ಆಯ್ತಾ. ಮತ್ತೆ ಏನಂದ್ರೆ ಇಂಟ್ರೆಸ್ಟ್ ಬೇಕು. ಮುಖ್ಯವಾಗಿ ನಾವು ಏನೇ ಮಾಡಿದ್ರು ನಮ್ಗೆ ಇಂಟ್ರೆಸ್ಟ್ ಬೇಕು. ಕರೆಕ್ಟ್. ಈಗ ಈ ಹದಕ್ಕೆ ನಾವು ತಗೊಂಡಿದೀವಿ. ಏನಂದ್ರೆ ರುಬ್ಬಿದ ಕೂಡ್ಲೆ ನಾವು ಇದು ಈ ತರ ಮಾಡ್ಕೊಂಡ್ಬಿಡ್ಬೇಕು ಹಿಟ್ಟು. ಓಕೆ, ನೋಡು ಇನ್ನೊಂದ್ ಚೂರ್ ಅಕ್ಕಿ ಹಿಟ್ಟು ಹಾಕ್ತೀನಿ, ಯಾಕಂದ್ರೆ ಇದು ಹಾಕಿದ ತಕ್ಷಣ ನಾವು ಎಣ್ಣೆಗೆ ಹಾಕೋಬೇಕು. ಯಾಕಂದ್ರೆ ನೀರ್ ಆಗ್ಬಾರ್ದು. ನೀರಾದ್ರೆ ಏನಾಗತ್ತೆ, ಎಣ್ಣೆ ಕುಡಿಯತ್ತೆ, ಜಾಸ್ತಿ ಎಣ್ಣೆ ಕೊಟ್ಟು ಬಿಡುತ್ತಾ? ಹೌದು. ಅದಕ್ಕೆ ಈ ತರ ಆದಷ್ಟು ಬೇಗ ರುಬ್ಬಿದ ತಕ್ಷಣ ಚೆನ್ನಾಗಿ ಹಿಂಗ್ ಬೀಟ್ ಮಾಡ್ಕೊಂಡು ಈಗ ಈ ಹಿಟ್ಟು ಕಲ್ಸ್ಕೊಂಡಾದ್ಮೇಲೆ ಕೈಗೆ ಸ್ವಲ್ಪ ನಾವು ನೀರು ಮುಡ್ಸ್ಕೊಂಡು ಏನ್ ಮಾಡ್ಬೇಕು, ಚಿಕ್ಕ ಚಿಕ್ಕದಾಗೆ. ಹೋಟೆಲ್ ಎಷ್ಟು ದೊಡ್ಡದಾಗಿರುತ್ತೆ. ನಾವು ಬೇಕಾದ್ರೆ ದೊಡ್ಡದು ಮಾಡ್ಕೋಬಹುದು. ದೊಡ್ಡದಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಕ್ಕೆ. ಕರೆಕ್ಟ್ ಅಲ್ಲ? ನೋಡು, ಕೆಲವು ಹೋಟೆಲ್ ಅಲ್ಲಿ ಅನ್ಕೋತೀವಿ ಬೆಂದ ಇಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ. ಹೌದು. ಈ ತರ ಹಿಂಗ್ ಮಾಡ್ಕೊಂಡ್ರೆ ಒಂದ್ ಸೈಡ್ ಇಂದ ಹಿಂಗ್ ತಗೊಂಡ್ರೆ ಕ್ಲೀನ್ ಆಗಿ ಬರುತ್ತೆ. ಒಂಚೂರ್ ಕೈಗೆ ನೀರ್ ಮುಡ್ಸ್ಕೋಬೇಕು. ಕೈಗೆ ಅಂಟತ್ತಲ್ಲ? ಹೌದು. ಉದ್ದಿನ ಬೇಳೆ ಯಾವತ್ತು ಅಂಟಲ್ವಾ? ಅಂಟುತ್ತೆ, ಅದನ್ನೇ ಹೇಳ್ದೆ, ಅಂಟುತ್ತೆ. ನೋಡು ಈ ತರ. ಆಕ್ಚುಲಿ ಕೈಲಿ ಹಿಂಗ್ ತಗೊಂಡು ಪೂರ್ತಿ ಎಣ್ಣೆ ಒಳಗೆ ಹಾಕ್ಬೇಕು. ಕೈ ಸಮೇತ ಹಾಕ್ಬೋದು. ಹೌದು ಹಾಕ್ಬೋದು. ನಮ್ ಕೈ ಸಮೇತ ಹಾಕ್ಬೋದು ಅಂತಿದೀನಿ. ಹಾಕ್ಬೋದು. ನೋಡು ಎಷ್ಟು ಹಿಡಿಯುತ್ತೋ ನೋಡ್ಕೊಂಡು. ಅದೇನೋ ನಿನ್ ಕೈಲಿ ಸ್ವಲ್ಪ ತಗೊಂಡ್ರು ಇಷ್ಟೊಂದಾಗಿರುತ್ತೆ, ಹೆಂಗೆ ಅದು? ಅದೇನೋ ಗೊತ್ತಿಲ್ಲ ಅಲ್ಲ? ಸುಮಾರು ಸಲ ಎಲ್ಲಾ ರೆಸಿಪೀಸ್ ನೋಡಿದೀನಲ್ಲ, ಇಷ್ಟೇ ಕಲ್ಸ್ಕೊತಾ ಇರ್ತೆಯ. ಬಟ್ ಆಗೋದ್ ನೋಡಿದ್ರೆ ತುಂಬಾ ಜನಕ್ಕೆ ಆಗುತ್ತೆ. ಎಲ್ಲರಿಗೂ ತಿನ್ಲಿ ಅಂತ ಬಾಣ್ಲಿ ತುಂಬಾ ಹಾಕೊಂಡಿರ್ತೀನಿ. ಈಗ ಫಸ್ಟ್ ಲೋ ಫ್ಲೇಮ್ ಇಟ್ಟಿದ್ನಲ್ಲ, ಹೌದು, ಕಾದಿರೋ ಎಣ್ಣೆಗೆ ಈಗ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳೋಣ. ಇನ್ನ ಕೆಂಪಗಾಗ್ಬೇಕಲ್ವಾ? ಇದು ಕೆಂಪಗಾಗ್ಬೇಕು. ನಾನು ಇದು ಕರ್ದಿಟ್ಕೊಳ್ತೀನಿ, ನೀನ್ ಬ್ರೇಕ್ ತಗೊಳ್ತೀಯಾ? ಕರ್ದ್ ತೆಗ್ದಿಟ್ಕೊಂಡ್ಬಿಡ್ತೀನಿ. ಓಕೆ, ತೆಗ್ದಿಟ್ಕೊಂಡು ಈ ಕಡೆ ಕೊಡ್ಬೇಕು. ಆಯ್ತು. ಓಕೆ, ಸೂಪ್ ಜೊತೆ ಕೊಡ್ತೀನಿ ಕಣೆ. ಏನೋ ಸ್ವಲ್ಪ ಆತರ ಜಾಸ್ತಿ ತಿನ್ಬೇಕು. ಆಯ್ತು, ಇವಾಗ ಬ್ರೇಕ್ ತಗೋನಿ. ಓಕೆ ಸ್ನೇಹಿತರೆ, ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಟೈಮ್. ಟೇಕ್ ಎ ಶಾರ್ಟ್ ಬ್ರೇಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಸ್ ಪ್ರತಿಭಾ, ನೋಡು ಹೆಂಗಾಗಿದೆ. ಇದು ಹೊಂಬಣ್ಣ ಬರುವವರೆಗೂ ಕರಿಬೇಕು ಅಲ್ವಾ? ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ. ಎಕ್ಸಾಕ್ಟ್ಲಿ. ಇದನ್ನ ತೆಗೆದಿಟ್ಕೊಂಡ್ಬಿಡೋಣ, ಆಮೇಲೆ ಕೊಡ್ತೀನಿ. ಸೂಪ್ ಮಾಡ್ಬಿಡ್ತೀನಿ ಇಮಿಡಿಯೇಟ್ ಆಗಿ. ಸೂಪ್ ಆಗುತ್ತೆ ಎಷ್ಟು, ಒಂದು 5 ನಿಮಿಷ ಕಣೆ. ಬೇಕಾದ್ರೆ ಇದು ಟೇಸ್ಟ್ ನೋಡು. ಓಕೆ, ಇನ್ನೂ ಆಗೇ ಇಲ್ಲ ಅಂತ ಅನ್ಕೋತೀನಮ್ಮ. ಸಾಕಾಯ್ತು. ಹೇಗ್ ಬೇಕೋ ತಿಳ್ಕೊಬಹುದು. ಅಲ್ಲ, ಅದ್ ನಮ್ ಸಮಾಧಾನಕ್ಕೆ ಇನ್ನೂ ಆಗಿಲ್ಲ ಅನ್ಕೊಂಡ್ರೆ ಓಕೆ, ಆಗಿದೆ ಅಂದ್ರೆ ತಿನ್ಬೇಕು. ಹೌದು, ಅದು ಒಂದ್ ತಿಂದ್ಮೇಲೆ ಇನ್ನೊಂದ್ ಚೂರ್ ಕೊಡಪ್ಪ ಬೇಕು, ತಿನ್ಬೇಕು ಅನ್ಸುತ್ತೆ ಅಲ್ವಾ? ಇದು ಸಾಯಂಕಾಲ ಟೀ ಕಾಫಿ ಜೊತೆಲೆ ತುಂಬಾ ಚೆನ್ನಾಗಿ. ಹೀಗೆ ತಿಂದ್ರೆ ಉದ್ದಿನ ಬೋಂಡ. ಬಟ್ ಸೂಪ್
ಜೊತೆಗೆ ಇದ್ರೆ- ಒಳ್ಳೆ ಕಾಂಬಿನೇಷನ್. ಹೌದು, ಏನಂದ್ರೆ ಮಳೆ ಬರ್ತಿರೋ ಟೈಮಿಗೆ ಈ ಬೋಂಡಾ ಸೂಪ್ ಮಾಡ್ಕೊಂಡು ಕುಂತ್ರೆ ಮಾತ್ರ ಆಸಮ್ ಆಗಿರುತ್ತೆ ಅಲ್ಲ. ಹೌದು. ಈಗ ಇದಾಗಿದೆ, ಗ್ಯಾಸ್ ಆಫ್ ಮಾಡ್ಬಿಡೋಣ. ಓಕೆ, ಈಗ ಸೂಪ್ಗೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೌದಾ? ಹಾ. ಸರಿ, ಹಾಗಾದ್ರೆ ಸೂಪ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ಯಾ ಒಂದ್ಸಲ ಹೇಳ್ಬಿಡು. ಇದಕ್ಕೆ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಬೆಲ್ಲ, ಹುಣಸೆ ರಸ, ಸಾಸಿವೆ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಕಾಳು ಮೆಣಸು ಹಾಗೂ ಎಣ್ಣೆ. ಇಷ್ಟೊಂದು ಎಣ್ಣೆ ಬೇಡ? ಅಷ್ಟು ಬೇಡ, ಒಗ್ಗರಣೆಗೆ ಮಾತ್ರ ಅಷ್ಟೇ. ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಶ್ಯೂರ್. ಈಗ ಗ್ಯಾಸ್ ಆನ್ ಮಾಡಿ ಮೊದಲು ಚೂರು ಒಗ್ಗರಣೆ ಹಾಕೊಂಡ್ಬಿಡೋಣ. ಓಕೆ, ಚೂರು ಸಾಕು. ಇದಕ್ಕೆ ಸಾಸಿವೆ ಸ್ಪೂನ್ ಕೊಡ್ಲಾ? ದೇವರು ದೊಡ್ಡ ಸ್ಪೂನ್ ಕೊಟ್ಟಿದ್ದಾರೆ, ಅದಕ್ಕೆ ಇದಕ್ಕೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ನೋಡಿ, ಇದಕ್ಕಿಷ್ಟೇ ಎಣ್ಣೆ ಸಾಕು. ಸಾಕಲ್ವಾ? ಸಾಕು. ಓಕೆ. ಕರಿಬೇವಿನ ಸೊಪ್ಪನ್ನ ಚೂರು ಮಾಡಿಬಿಟ್ಟು ಹಾಕೋಣ. ಸೌಂಡೇ ಬರಲಿಲ್ಲ. ಸ್ವಲ್ಪ ತಾಳ್ಮೆ ಬೇಕಂತೆ, ಅದು ಬೇಡ, ಸ್ಪ್ಯಾಚುಲಾ ಕೊಡು. ಸ್ಪ್ಯಾಚುಲಾ ಕೊಡು. ಹೌದು. ಏನಂದ್ರೆ ಹೆಸರು ಬೇಳೆನ ಮೆತ್ತಗೆ ಬೇಯಿಸಿಟ್ಕೊಂಡಿದ್ದೀನಿ. ಮೆತ್ತಗೆ ಹೆಂಗ್ ಬೇಯಿಸೋದು? ಸಾಫ್ಟ್. ನೀರು ಜಾಸ್ತಿ ಆಗಿದ್ರೆ ಅದು ತಾನಾಗೆ ಬೇಯುತ್ತಪ್ಪ. ಕಾಮನ್ ಸೆನ್ಸ್ ಎಲ್ಲರಿಗೂ ಅರ್ಥ ಆಗುತ್ತೆ. ಮೆತ್ತಗೆ ಬೇಯಿಸಿದೀನಿ ಅಂತ. ಅಂದ್ರೆ ಬೇಯಿಸ್ಬೇಕಾದ್ರೆ ವಿಷಯ ಆಗಿಲ್ಲ, ಫುಲ್ ಸೈಲೆಂಟ್ ಆಗಿ ಬೆಂತು ಅಂತ. ಅದು ಹೇಗಾರು ಅನ್ಕೋಬಹುದು ನೀವು. ಸರಿ. ಹಸಿಮೆಣಸಿನಕಾಯಿ ಒಗ್ಗರಣೆಗೆ. ಅಷ್ಟೊಂದು ಹಸಿಮೆಣಸಿನಕಾಯಿ ಹಾಕ್ಬಿಟ್ಟಿದ್ಯಾ? ಖಾರ ಖಾರ ಹತ್ಕೊಳ್ಳಿ ಅಂತ. ಇವಾಗ ಏನ್ ಮಾಡೋಣ, ಹೆಸರು ಬೇಳೆ. ಉಪ್ಪು ಹಾಕಿದ್ಯಾ ಅದಕ್ಕೆ? ಇಲ್ಲ ಇಲ್ಲ, ಹಾಗೆ ಒಂದು ಸ್ವಲ್ಪ ನೀರು ಕೊಡ್ತೀಯಾ? ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಸೂಪ್ ಅಂದ್ರೆ ಸ್ವಲ್ಪ ತೆಳು ಇರ್ಬೇಕಲ್ವಾ? ಹೌದು. ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಬೇಯಿಸಿರೋ ಹೆಸರು ಬೇಳೆ ಹಾಕ್ಬಿಟ್ಟು. ಹೌದು, ಹೆಸರು ಬೇಳೆ ಹಾಕೋಬೇಕು. ಆಮೇಲೆ ಇದು ಸ್ವಲ್ಪ ಕುದಿಬೇಕೀಗ. ಕುದಿಬೇಕಾದ್ರೆ ಏನ್ ಮಾಡೋಣ, ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಕೊಡ್ತೀಯಾ? ಈ ಬೋಂಡ ಸೂಪ್ ಎಲ್ಲರೂ ಹೋಟ್ಲಲ್ಲಿ ತಿಂದಿದ್ಯಾ? ಯಾವಾಗ್ಲೂ ತಿಂತೀನಿ ಗೊತ್ತಾ. ಸಾಯಂಕಾಲ ಯೂಶಲಿ ನಮ್ ಶೂಟಿಂಗ್ ಇದೆಲ್ಲ ಸ್ವಲ್ಪ ಬ್ರೇಕ್ ಇದ್ದ ಆಚೆ ಹೋದ್ರೆ ಫಸ್ಟ್ ನಾನು ಅದನ್ನೇ ತಗೊಳ್ಳೋದು. ದೋಸೆ, ಇಡ್ಲಿ ಅದೆಲ್ಲ ಇಷ್ಟ ಆಗಲ್ಲ. ಹೌದಾ? ಬೋಂಡ ಸೂಪ್ ಬಿಸಿ ಬಿಸಿ ಆಗಿರ್ಬೇಕು. ಬಿಸಿ ಬಿಸಿ ಆಗಿರುತ್ತೆ, ಖಾರವಾಗಿರ್ಬೇಕು ಅಲ್ವಾ? ಹೌದು. ಈಗ ಈ ಹಂತದಲ್ಲಿ ಟೊಮ್ಯಾಟೊ, ಒಂದು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಓ, ಹೆಚ್ಚಿರೋ ಟೊಮ್ಯಾಟೊ. ಪ್ರತಿಮಾ, ಯೂಶಲಿ ನಾನು ಹೋಟೆಲಲ್ಲಿ ಕುಡಿತೀನಲ್ಲ, ಆ ಟೊಮೆಟೊ ಸಿಗೋದೇ ಇಲ್ಲ ನನಗೆ. ಟೊಮೆಟೊ ರುಬ್ಬ ಹಾಕ್ಬೋದು, ಹಾಗೆ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಓಕೆ. ಈಗ ಶುಂಠಿ ಚೂರು, ಯಾಕಂದ್ರೆ ಹೆಸರು ಬೇಳೆ ವಾಯುವಾಗಿರುತ್ತೆ, ಚೂರು ಶುಂಠಿ ಒಂದು ಚೂರು ಹಾಕೋಣ. ಅದು ಫ್ಲೇವರ್ ಕೊಡುತ್ತಲ್ಲ? ಹೌದು, ಫ್ಲೇವರ್ ಕೊಡುತ್ತೆ. ನೋಡುವ, ಚೆನ್ನಾಗಿ ಕೂಡ್ಬೇಕದು. ಓ, ಈಗ ಈ ಹಂತದಲ್ಲಿ ಏನು ಮಾಡೋಣ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಕಾಳುಮೆಣಸು. ಸೊ ಇದಕ್ಕೂ ಕಾಳು ಮೆಣಸು, ಅದಕ್ಕೂ ಮೆಣಸು. ಹೌದು ಅಲ್ಲ? ಹೌದು. ಏನಂದ್ರೆ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಅದು ಸೂಪ್ ಅಷ್ಟೇ. ಈಗ ಇದಕ್ಕೆ ಲಿಂಬೆಹಣ್ಣು ಹಾಕ್ತಾ ಇಲ್ಲ, ಹುಣಸೆ ರಸ. ಏನಕ್ಕೆ ನಿಂಬೆಹಣ್ಣು ಹಾಕಲ್ಲ? ಲಿಂಬೆಹಣ್ಣು ಹಾಕಿದ್ರೆ ಅದ್ರ ಫ್ಲೇವರ್ ಬರುತ್ತೆ, ಹುಣಸೆಹಣ್ಣು ಹಾಕಿದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಓ, ಬಟ್ ನೀನ್ ಟೊಮೆಟೊನೂ ಹಾಕ್ತಿದ್ಯಾ ಜೊತೆಗೆ ಹುಣಸೆ ಚೂರು ಲಿಂಬೆಹಣ್ಣು ರಸ, ಸಾರಿ ಹುಣಸೆ ಹಣ್ಣಿನ ರಸ. ಇನ್ನೊಂಚೂರು ಕನ್ಫ್ಯೂಸ್ ಮಾಡಾಕ್ಬಿಡ್ತೀನಿ ಈಗ. ನಾ ಕನ್ಫ್ಯೂಸ್ ಆಗೋದೇ ಇಲ್ವೇ? ನೋಡೋಣ, ಟೈಮ್ ಬರುತ್ತೆ, ನೆಕ್ಸ್ಟ್ ಹೇಳ್ತೀನಿ ನಾನು. ಆಯ್ತಾಯ್ತು. ಈಗ ಚೂರೇ ಚೂರು ಬೆಲ್ಲ. ಅಲ್ಲ, ಶುಂಠಿ ಅಮ್ಮ ಅದು. ಅವಾಗ ಶುಂಠಿ ಹಾಕಿದ್ನಲ್ಲ, ಈಗ ಬೆಲ್ಲ ಹಾಕ್ತಿರೋದು. ಒಂದೇ ಕಲರ್ ಇದೆಯಲ್ಲ? ಅಲ್ಲ, ನನಗೆ ನೀನು ಟೋಪಿ ಹಾಕಕ್ ನೋಡ್ತೀಯಾ? ಇಲ್ಲಪ್ಪ, ಟೋಪಿ ಹಾಕಕ್ ಎಲ್ಲಿದೆ ಜಾಗ? ಫುಲ್ ಕೂದಲಿದೆ. ಅದು ಸರಿ. ನೆಕ್ಸ್ಟ್ ಏನಿಲ್ಲ, ಅಷ್ಟೇನಾ? ಹಾ, ಇದು ಅಷ್ಟೇ. ಕುದಿಬೇಕಾ? ಚೆನ್ನಾಗಿ ಕುದಿಬೇಕಿದು. ಇನ್ನೊಂಚೂರು ಹೈ ಫ್ಲೇಮ್ ಮಾಡಕ್ಕಾಗಲ್ವಾ? ಆಮೇಲೆ ಕಡೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಫ್ಲೇವರ್ಗೆ ಮೇಲಿಂದನೂ ಹಾಕೋಣ. ಓಕೆ, ಅದ್ರ ಫ್ಲೇವರ್ಗೋಸ್ಕರ. ಸೊ ಸೂಪ್ ತಿಕ್ಕಾಗೂ ಇರಬಾರ್ದು, ತುಂಬಾ ತೆಳುವಾಗೂ ಇರಬಾರ್ದು. ಹೌದು ಅಲ್ವಾ? ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಕುದ್ರೆ ಸೂಪ್ ರೆಡಿ. ಬೋಂಡ ಅದಕ್ಕೆ ಹಾಕೊಟ್ರೆ ಬೋಂಡ ಸೂಪ್ ರೆಡಿ. ಓಕೆ, ಬೋಂಡ ರೆಡಿ ಆಗಿದೆ, ಆದರೆ ಸೂಪ್ ಇನ್ನೂ ರೆಡಿ ಆಗ್ತಾ ಇದೆ, ಐ ಮೀನ್ ಕುದೀತಾ ಇದೆ. ಸೊ ಎರಡು ಕಾಂಬಿನೇಷನ್ ತಿಂತಾ ಇದ್ರೆ ಅಬ್ಬಬ್ಬಬ್ಬಾ ಎಷ್ಟು ಚೆನ್ನಾಗಿರುತ್ತೆ. ತಿನ್ಬೇಕು ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಆದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಲ್ಲ. ಅಷ್ಟರಲ್ಲಿ ನೀವು ತಗೊಳ್ಳಿ ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್.
ಆಹಾ, ನಮ್ಮ ಅಡಿಗೆ ಮನೆ ಅಂತೂ ಫುಲ್ ಘಮಾರಿ. ಯಾಕೆ ಹೇಳಿ, ಸೂಪ್ ರೆಡಿ ಆಗ್ತಾ ಇದೆ. ಇನ್ನೇನ್ 1% ರೆಡಿ ಆಗ್ಬೇಕು. ಸೊ ಪ್ರತಿಮಾ, ಐ ಆಮ್ ವೇಟಿಂಗ್ ಯಾ. ಆಯ್ತು ಆಯ್ತಾ? ಆಯ್ತು. ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಇಟ್ಸ್ ಬ್ಲೆಂಡಿಂಗ್ ಆಗ್ತಾ ಇದೆ. ಇನ್ನೊಂದು ಚೂರು ನೀರು ಹಾಕು. ಇನ್ನು ಸ್ವಲ್ಪ? ಸ್ವಲ್ಪ ಬೇಕು, ಯಾಕಂದ್ರೆ ಇದು ಚೆನ್ನಾಗಿ ಎಳ್ಕೊಳತ್ತಲ್ಲ. ಸಾಕು ಸಾಕು ಸಾಕು. ಈಗ ಚೆನ್ನಾಗಿ ಇದು ಕುದೀತಾ ಇರಲಿ. ಅಷ್ಟೊಳಕ್ಕೆ ಬೋಂಡನ ಹಾಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ. ಇನ್ನೂ ಆಗ್ಬೇಕಾ? ಏನಾಗೋದಿಲ್ಲ, ಅದು ಕುದೀತಾ ಇದೆಯಲ್ಲ ಇವಾಗ. ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಈಗ ಬೋಂಡ ಹಾಕೊಡ್ತೀನಿ, ಮತ್ತೆ ಸೂಪ್ ಹಾಕೊಟ್ರೆ ಬೋಂಡ ಸೂಪ್ ಸಿದ್ಧ. ಸೊ ನಾನ್ ತಿನ್ನೋದಕ್ ಸಿದ್ಧ ಅಂತ ಹೇಳ್ಬೇಕಪ್ಪ. ಹೆಂಗಾರು ಅನ್ಕೋಬಹುದಮ್ಮ ನೀವು. ಓಕೆ, ಈಗ ಈಗ ನೋಡಿ ಇದಾಗಿದೆ. ಆಯ್ತು, ಮುಗೀತು. ಇದು ಕುದೀತಾ ಇದೆಯಲ್ಲ, ಚೆನ್ನಾಗಿ ಕುದಿಬೇಕಿದು. ಇನ್ನು ಚೆನ್ನಾಗಿ ಬೇಡ, ಇದಾಯ್ತಲ್ಲ, ಕುದೀತಾ ಇದೆಯಲ್ಲ ಅಷ್ಟೇ ಅಲ್ವಾ? ಅಷ್ಟೇ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ಬಿಡು. ಈಗ ಈ ಸೂಪ್ನ ಇದಕ್ಕೆ ಹಾಕ್ಕೊಡ್ತೀನಿ. ಆಹಾ, ವಾವ್. ಒಂಚೂರು ತಿಳಿ ಹಾಕ್ಬೇಕು, ಇನ್ನೂ ತಿಳಿ ಹಾಕ್ಬೇಕು ನಂಗೆ. ತಿಳಿಬೇಕಾ? ಹೌದು. ಓಕೆ. ಆಕ್ಚುಲಿ ಸೂಪ್ ಹಾಕ್ಬಿಟ್ಟು 1-2 ನಿಮಿಷ ಅದ್ರಲ್ಲಿ ಸೋಕ್ ಮಾಡ್ಬೇಕಲ್ಲ? ಹೌದು, ಸೋಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗೊತ್ತಮ್ಮ ನನಗೂ ಸ್ವಲ್ಪ. ಈಗ ಮೇಲಿಂದ ಚೂರ್ ಕೊತ್ತಂಬರಿ ಸೊಪ್ಪು. ಓಕೆ, ಬಿಸಿ ಬಿಸಿ ಬೋಂಡಾ ಸೂಪ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಹೇಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಮ್. ಆಹಾ ಹಾ 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 ರೀ, ಮಳೆ ಬರ್ತಾ ಇರಬೇಕು, ಬಿಸಿ ಬಿಸಿ ಆದಂತಹ ಬೋಂಡಾ ಸೂಪ್ ಜೊತೆಗೆ ಕಾಫಿ ಬಿಸಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ವಾ, ಏನ್ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್ ಅಲ್ಲ? ಸೊ ತಿಂತಾ ಇದ್ರೆ ಇನ್ನೂ ತಿಂತಾ ಇರಬೇಕು, ಇನ್ನೊಂದು ಆಗ್ತಾ ಇರಬೇಕು ಅಂತ ಅನಿಸ್ತಾ ಇದೆ. ಎನಿವೆ, ಇದು ಹೇಗೆ ಮಾಡೋದಂತ ಗೊತ್ತಾಯ್ತಾ? ಇನ್ನೊಂದ್ಸಲ ನೋಡ್ಕೊಂಡ್ ಬರ್ತೀರಾ? ನೋಡಿ, ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಉದ್ದಿನ ಬೇಳೆ, ಕರಿಬೇವು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಶುಂಠಿ, ಕಾಳು ಮೆಣಸಿನ ಪುಡಿ ಹಾಗೂ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ಹಾಕಿ ಉಪ್ಪು, ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಕಾಯಿ ತುರಿ ಹಾಕಿ ಚೆನ್ನಾಗಿ ಬೆರೆಸಿ. ನಂತರ ತೇವದ ಕೈ ಮಾಡಿಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದರೆ ಬೋಂಡಾ ರೆಡಿ. ಸೂಪ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಸಿ ಮೆಣಸಿನಕಾಯಿ, ಬೇಯಿಸಿದ ಹೆಸರು ಬೇಳೆ, ನೀರು, ಅರಿಶಿನ ಪುಡಿ, ಟೊಮೆಟೊ, ಶುಂಠಿ, ಉಪ್ಪು, ಕಾಳು ಮೆಣಸಿನ ಪುಡಿ, ಹುಣಸೆ ರಸ, ಸ್ವಲ್ಪ ಬೆಲ್ಲ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಒಂದು ಸರ್ವಿಂಗ್ ಬೌಲ್ಗೆ ಮೊದಲೇ ತಯಾರಿಸಿದ ಬೋಂಡಾ ಹಾಗೂ ಸೂಪ್ ಹಾಕಿ ಕೊನೆಗೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಬೋಂಡಾ ಸೂಪ್ ಸವಿಯಲು ಸಿದ್ಧ. ನೋಡಿದ್ರ ಹೇಗ್ ಮಾಡೋದು ಅಂತ ಗೊತ್ತಾಯ್ತಲ್ಲ? ಕ್ಲಿಯರ್ ಆಯ್ತಾ? ದಟ್ಸ್ ಫೈನ್. ಸೊ ಮನೇಲಿ ಇವತ್ತೇ ಮಾಡಿ, ಸಂಜೆ ಮಾಡಿ. ಸೊ ಬಿಸಿ ಬಿಸಿಯಾಗಿ ಮನೆಯವರೆಲ್ರಿಗೂ, ಫ್ರೆಂಡ್ಸ್ನೂ ಕೂಡ ಕರೀರಿ, ನನ್ನನ್ನು ಕರೀರಿ, ಮತ್ತೆ ಬಂದ್ಬೇಕಾದ್ರೆ ತಿಂತೀನಿ. ಓಕೆ, ನಾನು ನಿನ್ ಜೊತೆಗೆ ಬರ್ತೀನಿ, ಬೇಕಾದ್ರೆ ಹೋಗೋಣ. ನೀನ್ ಹೇಗ್ ಮಾಡಿದ್ಯೋ ನಾನು ನೋಡಿ ತಿಂತೀನಿ. ಅಲ್ಲಪ್ಪ, ನಾನ್ ಮಾಡಲ್ಲ, ಅವ್ರ ಮನೆಗೆ ಹೋಗ್ತೀಯಾ, ಬರ್ತೀಯಾ? ಇಲ್ಲಿ ಉಂಡು ಹೋದ ಅಷ್ಟೇ. ಸರಿ, ತಿನ್ನು. ಪ್ರೀತಿ ಪ್ರೀತಿ. ಆಯ್ತಾಯ್ತು, ಟೇಸ್ಟ್ ಮಾಡು. ಏನ್ ಗೊತ್ತಾ, ಬಿಸಿ ಬಿಸಿಯಾಗಿ ಕೊಟ್ಬಿಟ್ಟಿದ್ಯಾ? ನಂಗೆ ಭಯ ಒಂದ್ ಕಡೆ, ತುಂಬಾ ಬಿಸಿ ಇದೆ. ಐ ಟೇಸ್ಟ್. ನಾನು ಇನ್ನೇನೋ ಅನ್ಕೊಂಡೆ. ಏನು? ಏನಿಲ್ಲ, ನೀ ತಿನ್ನೋ. ಭಯ ಆಗತ್ತೆ ಅಂದೆಲ್ಲ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಹೊಟ್ಟೋಯ್ತು. ನೋಡು ಎಷ್ಟು ಚೆನ್ನಾಗಿ ಸೋಪ್ ಆಗಿದೆ, ಸೂಪರ್ ಆಗಿದೆ. ಏನ್ ಗೊತ್ತಾ, ಬೋಂಡಾ ತುಂಬಾ ಈ ಶುಗರ್ ಸಿರಪ್ ಎಲ್ಲ ಆಗತ್ತಲ್ಲ, ಅದೇ ತರ. ನಾನು ಸೂಪ್ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಓಕೆ, ಆಹಾ, ಡುಬ್ ಬಿಡ್ಬೇಡ, ನಿಜಾಗ್ಲೂ ಹೇಳು. ಟೇಸ್ಟ್ ಮಾಡು, ನಿಜ ತುಂಬಾ ಚೆನ್ನಾಗಿ ಬಂದಿದೆ. ಯು ವಾಂಟ್ ಟು ಟೇಸ್ಟ್? ನೋ, ನೀನ್ ಹೇಳಿದ್ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇದೆ. ಮಾಡಿದ್ ನೀನಲ್ವಾ? ಸಕ್ಕತ್ತಾಗಿದೆ ಅಮ್ಮ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಅಂಡ್ ಖಾರ ಹುಳಿ ಸೂಪರ್. ಬೋಂಡ ಇದೆಯಲ್ಲ, ಸ್ವಲ್ಪ ಬಿಸಿ ಇದೆ. ಒಂಚೂರು ತಣ್ಣಗಾದ್ಮೇಲೆ 2 ಸರಿ ಗುಳುಮ್ ಗುಳುಮ್ ಗುಳುಮ್. 5 ಕೊಟ್ಟಿದ್ದೀನಿ, 2 ಅಲ್ಲ. ಐ ಮೀನ್ ಸೂಪು ಜೊತೆಗೆ ಬೋಂಡ. ಆಯ್ತು, ಓಕೆನಾ? ಓಕೆ, 5 ಬೋಂಡ ಆಯ್ತು. ಐ ವಾಂಟ್ ಟು ಟೇಸ್ಟ್ ಇಟ್. ಸ್ವಲ್ಪ ತಣ್ಣಗಾಗ್ಲಿ, ಫ್ಯಾನ್ ಕೆಳಗೆ ಇಟ್ಬಿಟ್ಟು ಬೇಗ ಬೇಗ ತಿಂದ್ಬಿಡ್ತೀನಿ. ಓಕೆ ಪ್ರತಿಮಾ, ಐ ಲವ್ ಯು ಸೋ ಮಚ್. ಸೊ
ನಾನ್ ಇಷ್ಟಪಟ್ಟಿದ್ದು ಬೋಂಡಾ ಸೂಪ್ ಮಾಡ್ಕೊಟ್ಟಿದ್ಯಾ. ಹೀಗೆ ನಾನು ಇಷ್ಟಪಟ್ಟು ಕೇಳ್ತಾ ಇರ್ತೀನಿ, ಹಾಗೆ ನೀನ್ ಬಂದು ಇಲ್ಲಿ ರೆಸಿಪೀಸ್ ನ ಮಾಡ್ಕೊಡ್ತಾ ಇರು. ಆಯ್ತು, ಮಾಡ್ಕೊಡ್ತಾ ಇರ್ತೀನಿ. ದಯವಿಟ್ಟು ನನಗೆ ಜಿಮ್ ದುಡ್ಡು ಕೊಡು ಅಂತ ಮಾತ್ರ ಹೇಳ್ಬೇಡ. ಇಲ್ಲ 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 ಆಯ್ತಾ? ಓಕೆ, ನಾನು ಮುಂದಿನ ಸಂಚಿಕೆಯಲ್ಲಿ ನೀನ್ ಭೇಟಿ ಆಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಹುಷಾರ್ಮಾ. ಓಕೆ ಮಾ, ಬಾಯ್ ಬಾಯ್. ಪ್ರತಿಮಾ ಇವತ್ತು ನನಗಿಷ್ಟವಾದಂತಹ ಬೋಂಡಾ ಸೂಪ್ ಮಾಡ್ಕೊಟ್ಟಿದ್ದಾರೆ, ನೀವು ನೋಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಇವತ್ತು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಇದು ಮಿಸ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಏನಾದ್ರು ಮಿಸ್ ಮಾಡ್ಕೊಂಡು ಹಂಗೇನೆ, ಯಾಕೆಂದ್ರೆ ಅಷ್ಟು ಟೇಸ್ಟಿ ಆಗಿದೆ. ಹಾಟ್ ಸಖತ್ ಸ್ಪೈಸಿ ಅಂಡ್ ಸಖತ್ ಹಾಟ್, ಮಸ್ತ್ ಮಜಾ ಮಾಡ್ಬೋದು. ಸರಿ, ಹಾಗಾದ್ರೆ ನಮ್ಮ ಮುಂದಿನ ಸೆಗ್ಮೆಂಟ್ ಅಲ್ಲಿ ನನ್ನ ಜೊತೆ ಯಾರಿರ್ತಾರೆ, ಅವ್ರು ಯಾವ ರೆಸಿಪಿ ಮಾಡ್ತಾರೆ ಅಂತ ಕಾಯ್ತಾ ಇರಿ. ಅಲ್ಲಿವರೆಗೂ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ವೀಕ್ಷಕರೇ, ಬ್ರೇಕ್ ಮುಂಚೆ ನಾನು ಹೇಳ್ದಾಗೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ಈಗ ನಿಮ್ಗೋಸ್ಕರ ನನಗೋಸ್ಕರ ಇನ್ನ 2 ಸ್ಪೆಷಲ್ ಆಗಿರುವಂತಹ ರೆಸಿಪೀಸ್ನ ಹೇಳ್ಕೊಡ್ತಾ ಇದ್ದಾರೆ. ಅವರೇ ನಮ್ಮ ಲತಾ. ಲತಾ ಅವರೇ, ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಏನ್ ಮಾಡ್ತಾ ಇದ್ದೀರಾ ಲತಾ ನೀವು? ಹೌಸ್ ವೈಫಾ? ಎಲ್ಲಿರೋದು ನೀವು? ಕತ್ರಗುಪ್ಪೆ, ಬೆಂಗಳೂರಲ್ಲೇ? ಬೆಂಗಳೂರು. ಸರಿ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಯಾಕೆ ಅನಿಸ್ತು? ತುಂಬಾ ಟಿವಿ ನೋಡ್ತಾ ಇರ್ತೀನಿ ನಾನು. ಟಿವಿ ನೋಡ್ತಾ ನಮಗೂ ಇದೆಲ್ಲ ರೆಸಿಪಿಗಳೆಲ್ಲ ನೋಡ್ಕೊಂಡು ಏನೋ ವೆರೈಟಿ ಎಲ್ಲ ಮಾಡ್ತಾ ಇದ್ರಲ್ಲ, ಹಾಗಾಗಿ ನಾವು ಒಂದು ಮಾಡೋಣ ಅನ್ಕೊಂಡು ನಮ್ಗೆ ಗೊತ್ತಿರೋದು ನಾವು ಒಂದು ಮಾಡ್ಬಿಡೋಣ ಅಂತ ಮಾಡೋಣ ಅಂತ. ಹೌದು, ಇದೇ ಖುಷಿಯಲ್ಲಿ ಈಗ ಫಸ್ಟ್ ರೆಸಿಪಿ ಏನ್ ಮಾಡ್ತಾ ಇದ್ದೀರಾ? ಫಸ್ಟ್ ಚಿರೋಟಿ ಮಾಡ್ತಾ ಇದ್ದೀನಿ. ಚಿರೋಟಿ ಮಾಡ್ತೀರಾ? ಅದು ಮನೇಲೆ ಮಾಡೋ ಅಂಥದ್ದು. ಅದು ಅಂದ್ರೆ ಅಡುಗೆಯವರೆಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ತರ ಅಲ್ಲ, ಆ ತರ ಅಲ್ಲ, ಇದು ಇನ್ನೊಂದ್ ತರ. ಹೌದು ಅಲ್ವಾ? ಸರಿ, ಹಾಗಾದ್ರೆ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀರಾ ಅಂತ ಹೇಳ್ಬಿಡಿ. ಇದಕ್ಕೆ ಫಸ್ಟ್ ರವೆ ಬೇಕು, ಚಿರೋಟಿ ರವೆ. ಅದಕ್ಕೆ ಪುಡಿ ಸಕ್ಕರೆ ಬೇಕು, ಮತ್ತೆ ಹರಿಲಿಕ್ಕೆ ಅಕ್ಕಿ ಹಿಟ್ಟು, ಮತ್ತೆ ತುಪ್ಪ, ಕರಿಯಕ್ಕೆ ಎಣ್ಣೆ ಬೇಕು. ಕರಿಯೋದಕ್ಕೆ ಎಣ್ಣೆ, ಇಷ್ಟನಾ? ಸರಿ, ಹಾಗಾದ್ರೆ ಮೊದ್ಲು ಏನ್ ಮಾಡ್ಕೋತೀರಾ? ಮೊದಲು ಚಿರೋಟಿ ರವೆನ ಕಲಸಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ಬೇಕದು. ಹೌದಾ? ಸರಿ, ಅದನ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ಈಗ ಅದು ರವೆನ ನೀರಲ್ಲಿ ಅಷ್ಟೇ ಕಲಿಸ್ತೀರಾ? ನೀರು, ಬರೀ ನೀರು ಹಾಕಿ ಕಲಸಿಟ್ಕೊಂಡ್ಬಿಡೋದು. 5 ನಿಮಿಷ ಆದ್ಮೇಲೆ ಸ್ವಲ್ಪ ಮೆತ್ತಗಾಗಿರುತ್ತಲ್ಲ, ಅದು ಹರಿಲಿಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಚಿರೋಟಿ. ಅದೊಂಥರ ಮೈದಾ ಹಿಟ್ಟಿನ ಉಂಡೆ ತರ ಇದೆ ಅಲ್ವಾ? ಅದು ಹೌದು. ಚಿರೋಟಿ ರವೆ ಕಲಸಿದ್ರೆ ಬೆಳ್ಳಗೆ ಮೈದಾ ಹಿಟ್ಟಿನ ಬರೋದು. ಸರಿ ಲತಾ ಅವ್ರೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು? ಇದನ್ನ ಹರ್ಕೋಬೇಕಾ? ಮಣೆ ಮತ್ತೆ ಲಟ್ಟಣಿಗೆ ಕೊಟ್ಬಿಡ್ಲಾ? ಲತಾ ಅವ್ರೆ, ಈಗ ರವೆನ ಕಲ್ಸ್ಕೊಂಡಿದೀರಾ, ಆದ್ರೆ ಅರಿಯೋದ್ ಮಾತ್ರ ಅಕ್ಕಿ ಹಿಟ್ಟು ಹಾಕಿ ಅರಿತಾ ಇದ್ದೀರಾ? ಹೌದು. ಯಾಕೆ ಬೇರೆ ಹಿಟ್ಟು ಹಾಕಿದ್ರೆ ಅದೆಲ್ಲ ಮೆತ್ತಗಾಗುತ್ತೆ, ಅಕ್ಕಿ ಹಿಟ್ಟು ಹಾಕಿದ್ರೆ ಅದು ಕ್ರಿಸ್ಪಿ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಅದನ್ನೇ ನಾ ಈಗ ಹರ್ಕೊಳ್ಳ. ಸರಿ, ತುಂಬಾ ತೆಳುಗ್ ಹರ್ಕೋಬೇಕಾ? ಇದನ್ನ ಸ್ವಲ್ಪ ತೆಳ್ಳಗೆ ಹರ್ಕೊಂಡು ಸಾಟಿ ಮಾಡ್ಕೋಬೇಕು. 2 ಚಪಾತಿ ಒಂದ್ರ ಮೇಲೆ ಒಂದು ಹಾಕಿ ಸಾಟಿ ಮಾಡ್ಕೋಬೇಕು. ಓಕೆ, ಅದ್ ನೀವು ಹೇಳಿದ್ರೆ ನಂಗೆ ಗೊತ್ತಾಗಲ್ಲ, ನೀವು ಅದನ್ನ ತೋರಿಸ್ಲೇಬೇಕು ನಮ್ಗೆ. ಸಾಟಿ ಮಾಡಿ ಮತ್ತೆ ಚಿಕ್ಕದಾಗಿ ಹರ್ಕೊಂಡು ಆಮೇಲೆ ಅದನ್ನ ಎಣ್ಣೆಲಿ ತಿಳಿಸಿ. ಲತಾ ಅವರೇ, ಮನೇಲಿ ಹೇಗ್ ಟೈಮ್ ಪಾಸ್ ಮಾಡ್ತೀರಾ? ಸ್ವಲ್ಪ ಓದ್ತೀನಿ. ಜಾಸ್ತಿ ಓದ್ತೀರಾ? ಯಾವ ತರ ಬುಕ್ಸ್ಗಳನ್ನ ಓದ್ತೀರಾ? ಮ್ಯಾಗಝೈನ್ಸ್ ಎಲ್ಲ ಓದ್ತೀನಿ, ಸ್ವಲ್ಪ ಪೇಪರ್ ಓದ್ತೀನಿ, ಮತ್ತೆ ಟಿವಿ ನೋಡ್ತೀವಿ, ಮತ್ತೆ ಹಾಡು ಹೇಳೋದು ಅದೆಲ್ಲ ಸ್ವಲ್ಪ ಉಂಟು. ಹಾಡ್ತೀರಾ ನೀವು? ಯಾವ ತರ ಹಾಡುಗಳನ್ನ ಹಾಡ್ತೀರಾ? ಜಾನಪದ ಗೀತೆ ಮತ್ತೆ ಭಾವಗೀತೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಮತ್ ಒಂದ್ ಜಾನಪದ ಗೀತೆ ಹಾಡ್ಬಿಡಿ ಜೊತೆಗೆ. ನಮ್ಮೂರು ಕುಣಿಗಲ್ಲು, ಅಲ್ಲಿ ಫೇಮಸ್ ಆಗಿರೋದು ಒಂದು ಹಾಡು ತುಂಬಾ ಚೆನ್ನಾಗಿದೆ. ಆ ಹಾಡು ಗೊತ್ತು. ಅದೇ ಹೇಳಿ. ಮೂಡಲ್ ಕುಣಗಲ್ ಕೆರೆ ನೋಡೋಕ್ ಬಂದೈ, ಹೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ, ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಗಲ್ ಕೆರೆ, ಬಾವ ತಂದಾನೋ ಬಣ್ಣ ಸೀರೆ, ತಾನಂದನೋ ಬಾವ ತಂದಾನೋ ಬಣ್ಣ ಸೀರೆ, ಮೂಡಲ್ ಕುಣಗಲ್ ಕೆರೆ ನೋಡೋಕ್ ಬಂದೈ, ಹೋಗ ಮೂಡಿ ಬರ್ತಾನೆ ಚಂದಿರಾಮ, ತಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಚೆನ್ನಾಗಿದ್ಯಾ? ನಿಮ್ಮ ಮಾವ ಬಣ್ಣದ ಸೀರೆ, ಕೆಂಪು ಬಣ್ಣದ ಸೀರೆ ತಂದ್ಕೊಟ್ಟಿದ್ರಾ? ಅದೇ ಇದು. ನಮ್ಮ ಮಾವ ಅಂದ್ರೆ ನಮ್ಮ ಯಜಮಾನ್ರಿಗೂ ಹೇಳ್ಬೋದಲ್ಲ. ಅದೇನೆ ನಾನು ಹೇಳಿದ್ದು. ಕೆಂಪುಗೆ ಸೀರೆ ಕೊಟ್ಬಿಟ್ಟು. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 20 ವರ್ಷ. ಗ್ರೇಟ್. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಸಾಟಿ ಮಾಡ್ಕೋಬೇಕಿದು. ಒಂದ್ ತಟ್ಟೆ ಬೇಕಾ? ನಂಗೊಂದ್ ತಟ್ಟೆ ಬೇಕು. ಅದು ರೆಡ್ಡೆ ಕೊಟ್ಬಿಡ್ರಿ. ನಿಮಗೆ ರೆಡ್ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ಎಲ್ಲ ರೆಡ್ಡೆ ಕೊಟ್ಬಿಡ್ತೀನಿ.
ತುಪ್ಪ ಸವರ್ಕೋತಾ ಇದ್ದೀರಾ? ಸಾಟಿ ಹಾಕಕ್ಕೆ ಅಂದ್ರೆ ತುಪ್ಪ ಹಾಕ್ಲೇಬೇಕು. ಸುಮ್ನೆ ಒಂದ್ ತೆಳುವು ಲೇಯರ್ ಅದು. ತೆಳು ಲೇಯರ್. ಇದು ತುಂಬಾ ತೆಳುವಾಗಿ ಮಾಡ್ಕೊಂಡು ಹಾ. 2 ಅಥವಾ 3 ಹಾಕೋಬಹುದು. 3 ಚಪಾತಿ ಹಾಕೊಂಡು ಓ ಮತ್ತೆ ಇದನ್ನ ಇದರಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದ್ರ ಮೇಲೂ ತುಪ್ಪ ಸವರ್ತಾ ಇದ್ದೀರಾ? ಹಾ, ಇದ್ರ ಮೇಲೂ ಸವರ್ಬೇಕು. ಮತ್ತೆ ಇದನ್ನ ರೌಂಡ್ ಆಗಿ ಮಾಡಬಾರ್ದು. ಕೆಲವರು ರೌಂಡ್ ಆಗಿ ಮಾಡ್ತಾರೆ. ಇದು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆಕ್ಸೇ ಬರುತ್ತೆ ಇದು. ಫೋಲ್ಡ್ ಮಾಡ್ಕೋಬೇಕು ಆ ಕಡೆ ಈ ಕಡೆ. ಇದನ್ನ ಫೋಲ್ಡ್ ಮಾಡ್ಕೋಬೇಕು ಹೀಗೆ. ಇಷ್ಟು ಬರುತ್ತೆ. ಎಣ್ಣೆ ಇಟ್ಬಿಡ್ಲಾ ನಾನು ಅಷ್ಟರಲ್ಲಿ? ಹಾ, ಎಣ್ಣೆ ಇಟ್ಟು ನಾನು ನೀರ್ ಹಾಕ್ಬಿಡ್ತಾ ಇದ್ದೆ. ಬೇಡ ಬೇಡ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾ, ಇನ್ನೂ ಹಾಕ್ಲಾ? ಹಾ, ಇನ್ನು ಸ್ವಲ್ಪ ಸಾಕು. ಸಾಕಾ? ಅದು ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ, ಉಬ್ಬತ್ತೆ. ಉಬ್ಬುತ್ತೆ. ಇಲ್ಲ ಅಂದ್ರೆ ಹಂಗೆ ಮೆತ್ತಗಾಗುತ್ತೆ. ಒಂದು ಚಾಕು ಬೇಕು. ನೋಡಿ ಹೆಂಗ್ ಮ್ಯಾಚಿಂಗ್ ಕೊಟ್ಟಿದ್ದೀನಿ ನಾನು ಅಂದ್ರೆ, ರೆಡ್ ತಟ್ಟೆ, ಚಾಕು ಗ್ರೀನು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಲ್ವಾ? ಇದಿಷ್ಟನಾ ಅಂದ್ರೆ ಒಂದ್ರ ಮೇಲೆ ಒಂದು 2 ಅಥವಾ 3 ಲಟ್ಟಿಸ್ಕೊಂಡು ಹಾಕೊಂಡು ಅದ್ರ ಮೇಲೆ ತುಪ್ಪ ಸವರ್ಬೇಕು. ತುಪ್ಪ ಸವರಿ ಸಾಟಿ ಮಾಡ್ಕೋಬೇಕು. ಸಾಟಿ ಮಾಡಿ ಮತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿರೋಟಿ ದೊಡ್ಡದಾಗಿ ಬರೋಗಿಲ್ವಲ್ಲ, ಚಿಕ್ಕದಾಗಿ ಮಾಡ್ಕೊಂಡ್ರೆ ಹೀಗೆ ಕಟ್ ಮಾಡ್ಕೊಂಡ್ರೆ ಚಿಕ್ಕದಾಗತ್ತೆ. ಚಿಕ್ಕದಾಗ್ ಬೇಕು ಅಂದ್ರೆ ಮತ್ತೆ ಅರ್ಧ ಕಟ್ ಮಾಡ್ಕೊ. ಹೌದು. ಇಷ್ಟು ಮಾಡ್ಕೊಂಡು ಇದೆಲ್ಲ ಒಂದ್ ಕಡೆ ಇಟ್ಕೊಂಡ್ಬಿಡೋದು. ಮತ್ತೆ ಈಗ ಇದನ್ನ ಚಿಕ್ಕದನ್ನ ಸ್ವಲ್ಪನೇ ಹರ್ಕೋಬೇಕು, ಜಾಸ್ತಿ ಹರಿಬಾರ್ದು. ಮತ್ತೆ ಹರ್ಕೋಬೇಕಾ? 1-2 ಸಲ ಹರ್ಕೋಬೇಕು ಇದು. ಅದ್ ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ? ಹಾ, ಹೌದು. ಅಂದ್ರೆ ಸಣ್ಣ ಪುಟ್ಟ ಕೆಲಸ, ದೊಡ್ಡ ಕೆಲಸ ಅಲ್ಲ, ಸಣ್ಣ ಕೆಲಸ. ಹೌದು. ಇದು ಯಾವ ಹಬ್ಬದಲ್ಲಿ ಮಾಡ್ತೀರಾ? ಇದನ್ನ ಯಾವ್ದಾದ್ರು ಮನೇಲಿ ಫಂಕ್ಷನ್ ಆಗ್ತಾ ಇರುತ್ತಲ್ಲ ಅವಾಗ ಮಾಡ್ಬೋದು. ಬೇರೆ ಗಣೇಶನ್ಗೆ ತಟ್ಟೆಲೆಲ್ಲ ಜೋಡಿಸ್ತೀವಲ್ವಾ, ಅವಾಗೆಲ್ಲ ಇಡ್ಬೋದು. ಈಗ ಹಬ್ಬಗಳಲ್ಲಿ ತಿಂಡಿಗಳೆಲ್ಲ ವೆರೈಟೀಸ್ ಇರುತ್ತೆ ನಿಮ್ಮ ಮನೇಲಿ. ಯಾವ ಹಬ್ಬದಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತೀರಾ? ನಮ್ದು ಜಾಸ್ತಿ ಅನಂತನ ಹಬ್ಬ ಈಗ ನಡೀತಾ ಇದೆ. ಅನಂತನ ಹಬ್ಬ, ಅದಕ್ಕೆ ಮತ್ತೆ ಮಹಾವೀರ್ ಜಯಂತಿ, ಅದೆಲ್ಲ ಸ್ವಲ್ಪ ಜೋರಾಗಿರುತ್ತೆ. ಸೊ ಈ ಟೈಮ್ನಲ್ಲಿ ನಿಮ್ಮ ಮನೆಗೆ ಬಂದ್ರೆ ಸಿಕ್ಕಾಪಟ್ಟೆ ತಿಂಡಿಗಳು. ಖಂಡಿತ. ನಾನಂತೂ ತಿಂಡಿ ಪೋತಿ ಬಂದ್ರೆ ಎಲ್ಲ ಕೊಡ್ಬೇಕು ನನ್ಗೆ. ಇಲ್ಲ, ಅದಕ್ಕೆ 14 ತರ ತಿಂಡಿಗಳೆಲ್ಲ ಮಾಡಿರ್ತಾರಲ್ವಾ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಎಣ್ಣೆ ಇನ್ನೊಂಚೂರು ಬಿಸಿ ಆಗ್ಬೇಕು ಅನ್ಸುತ್ತಲ್ಲ. ಆಮೇಲೆ ಏನ್ ಮಾಡ್ತೀರಾ ಫ್ರೀ ಟೈಮ್ ನಲ್ಲಿ? ಫ್ರೀ ಟೈಮಲ್ಲಿ ಫ್ರೆಂಡ್ ಜೊತೆ ಮಾತಾಡೋದು, ಫ್ರೆಂಡ್ಸ್ ಏನಾದ್ರು ಶಾಪಿಂಗ್ ಕರೆದ್ರೆ ಹೋಗೋದು, ಅದೆಲ್ಲ ಇದೆ. ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ಇದೀರಾ? ಫ್ರೆಂಡ್ ಸರ್ಕಲ್ ತುಂಬಾ ಇದೆ. ಸೊ ಸಿಕ್ಕಾಪಟ್ಟೆ ಹರಟೆ ಹೊಡಿತೀರಾ ಎಲ್ರು? ನನ್ಗೆ ಫ್ರೆಂಡ್ ಜಾಸ್ತಿ ಇದ್ದಾರೆ. ಹೌದಾ? ವೆರಿ ನೈಸ್. ಈ ತರ ಫ್ರೆಂಡ್ಸ್ ಗಳಿದ್ರೆ ಒಂಥರ ಟೈಮ್ ಪಾಸ್ ಆಗುತ್ತೆ, ಇನ್ನೊಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಬೆಳೆಯುತ್ತೆ. ಒಂದು ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ಯಾವಾಗ್ಲೂ ಖುಷಿಯಾಗಿರ್ತೀವಿ ಅಲ್ವಾ? ಲತಾ ಅವ್ರೆ, ಎಣ್ಣೆ ಬಿಸಿ ಆಗಿದೆ, ಸಾಕಲ್ವಾ? ಸಾಕು ಸಾಕು. ಈಗ ಅದನ್ನ ಹಾಕಿ ಕರಿಬಹುದಾ? ನಂಗೆ ಜಾಲ್ರಿ ಸ್ವಲ್ಪ ಹಿಟ್ಟಲ್ಲೇ ಎಷ್ಟೊಂದು ಆಗುತ್ತಲ್ಲ ಇದು? ತುಂಬಾ ಆಗತ್ತೆ. ಇದು ಸೈಜ್ ಬೇಕಿದ್ರೆ ಇನ್ ಸ್ವಲ್ಪ ದೊಡ್ಡದ್ ಮಾಡ್ಕೋಬಹುದು. ನಮ್ ಫಂಕ್ಷನ್ ಹೇಗಿರುತ್ತೋ ಆತರ ಮಾಡ್ಕೋಬಹುದು. ಇದು ಅಂದ್ರೆ ಫಂಕ್ಷನ್ ಚಿಕ್ಕದಿದ್ರೆ ಚಿಕ್ಕದು, ಹಾಗಲ್ಲ. ದೊಡ್ಡದು ಹಾಗಲ್ಲ, ಪ್ಯಾಕೆಟ್ ಮಾಡ್ತೀವಲ್ವಾ, ಪ್ಯಾಕೆಟ್ಗೆಲ್ಲ ಹಾಕೋದಿದ್ರೆ ಸ್ವಲ್ಪ ಚಿಕ್ಕದ್ ಮಾಡ್ಕೋಬಹುದು. ಈಗ ಊಟಕ್ಕೆ ಬಡಿಸ್ತೀವಿ ಎಲೆ ಮೇಲೆ ಏನಾದ್ರೆ ಇದು ನೀವು ಸ್ವಲ್ಪ ದೊಡ್ಡದ್ ಮಾಡ್ಕೋಬಹುದು. ಆ ತರ. ಹೌದು. ಓಕೆ. ಸೊ ನೀವು ಕರಿತಾ ಇರಿ, ಅಷ್ಟ್ರಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಸರಿ. ಮೂಡಲ್ ಕುಣಿಗಲ್ ಕೆರೆ, ಕುಣಿಗಲ್ ಬಗ್ಗೆ ಸಾಕಷ್ಟು ವಿಷಯ ಮಾತಾಡೋದಿದೆ. ನಾನು ಲತಾ ಅವ್ರ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು. ಅಲ್ಲಿವರೆಗೂ ನೀವು ತಗೊಳ್ಳಿ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ಬೇಕ್ರಿ, ನನಗಂತೂ ಕೇಳಿಸ್ಲಿಲ್ಲ. ಹೇಳಿದ್ರಾ? ಇನ್ನೊಂದ್ಸಲ ನಮ್ ಲತಾ ಅವ್ರು ಹೇಳ್ಬಿಡ್ತಾರೆ. ಲತಾ ಅವ್ರೆ, ನಿಮ್ಮ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮ. ಎಸ್, ಅದಕ್ಕೆ ಹೇಳೋದು ನೀವು ಬೇಕು ಅಂತ. ಈಗ ಗರ್ಗರಿಯಾದಂತಹ ಚಿರೋಟಿ ರೆಡಿ ಆಗಿದೆ. ರೆಡಿ. ಈಗ ತೆಗೆದು ಹಾಕೊಂಡ್ಬಿಡ್ಲಾ? ಈಗ ಕಲರ್ ಇಷ್ಟನ ಆಗೋದಿದು? ಇಷ್ಟೇ ಆಗೋದು. ಚಿರೋಟಿ ರವೆಲ್ ಮಾಡಿದ್ರೆ ಬೆಳ್ಳಗೆ ಇರುತ್ತೆ. ಬೆಳ್ಳಗೆ ಇರುತ್ತೆ. ಆಮೇಲೆ ನಂಗೆ ಒಂದು ಸ್ಪೂನ್ ಕೊಡಿ.
ಇದು ಸಕ್ಕರೆ ಪುಡಿನ ಇದ್ರ ಮೇಲೆ ಹಾಕೋಬೇಕು. ಬರೀ ಸಕ್ಕರೆ ಪುಡಿನ ಅದು? ಸಕ್ಕರೆ ಪುಡಿ ಇದು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಆಡ್ ಮಾಡ್ಕೊತೀನಿ. ಏನಕ್ಕೆ ಅದು ಅರೋಮಾಗೋಸ್ಕರ? ಹೌದು, ಟೇಸ್ಟ್ಗೂ ಆರಾಮಾಗಿ. ಹೌದು. ನಂಗೆ ಇನ್ನೊಂದು ತಟ್ಟೆ ಬೇಕು. ಚಿಕ್ಕ ತಟ್ಟೆ ಕೊಟ್ಬಿಡ. ಚಿಕ್ಕದ್ ಕೊಡಿ. ಸಕ್ಕರೆ ಪುಡಿನ ಇದ್ರ ಮೇಲೆ ಹಾಕೋಬೇಕು. ನಿಮ್ ಫೇವ್ರೇಟ್ ಅಗೇನ್ ರೆಡ್. ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದಲ್ವಾ? ಯಾವ ಶೇಪಲ್ಲಿ ಕಟ್ ಮಾಡಿದ್ರೆ ಚೆನ್ನಾಗಲ್ಲ. ಇದು ಚೆನ್ನಾಗಲ್ವಾ? ಸ್ಕ್ವೇರ್ ಜಾಸ್ತಿ ಮಾಡ್ಕೊಳ್ಳೋದು ಇದು. ಓ ತಪ್ಪಾಯ್ತು. ಈ ಸ್ಕ್ವೇರ್ ಜಾಸ್ತಿ ಮಾಡ್ಕೊಳ್ಳೋದು. ಸಕ್ಕರೆ ಪುಡಿನ ಇದ್ರ ಮೇಲೆ ಸ್ವಲ್ಪ ಹೀಗೆ ಉದುರಿಸ್ಕೋಬೇಕು. ಓ ಸ್ಪ್ರಿಂಕಲ್ ಮಾಡೋದಷ್ಟೇ? ಹೌದು. ಇದಕ್ಕೆ ನಾ ಮೊದಲೇ ಏಲಕ್ಕಿ ಪುಡಿ ಹಾಕೊಂಡ್ಬಿಟ್ಟಿದ್ದೀನಿ. ಅದು ಬಿಸಿಲೇ ಸಕ್ಕರೆ ಪುಡಿ ಉದುರಿಸ್ಬೇಕಾ? ಹೌದು, ಬಿಸಿಲೇ ಹಾಕಿದ್ರೆ ಕ್ಲೀನ್ ಆಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿ ನಿಲ್ಲತ್ತೆ. ಇಲ್ಲ ಅಂದ್ರೆ ಎಲ್ಲ ಬಿದೋಗ್ಬಿಡುತ್ತದೆ. ಓ ಈ ಮದ್ವೆ ಮನೇಲೆಲ್ಲ ದೊಡ್ಡ ದೊಡ್ಡ ಚಿರೋಟಿ ಮಾಡಿರ್ತಾರಲ್ಲ, ಅದಕ್ಕೆ ಬೇರೆ ಸಕ್ಕರೆ ಹಾಕಿ ಹಾಲು ಹಾಕ್ತಾರೆ. ಅದೊಂಥರ ಬೇರೆ. ಇದು ಬೇರೆ ವೆರೈಟಿ. ಇದು ಮನೇಲಿ ತುಂಬಾ ಫಂಕ್ಷನ್, ಚಿಕ್ಕ ಚಿಕ್ಕ ಫಂಕ್ಷನ್ ಆಗುತ್ತಲ್ಲ, ಅವಾಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡಕ್ಕೆ. ಹೌದಾ? ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟ್ ಕೊಡ್ತೀರಾ? ಸಕ್ಕರೆ ಪುಡಿ ಏನಿದೆ ಎಕ್ಸ್ಟ್ರಾ ಇರೋದೆಲ್ಲ ಉದ್ರ ಹೋಗುತ್ತಾ? ಹಾಗೆ ಎಕ್ಸ್ಟ್ರಾ ಇರೋದೆಲ್ಲ ಉದ್ರೋಗುತ್ತೆ. ಸಕ್ಕರೆ ಕಮ್ಮಿ ಬೇಕು ಅಂದವರು ಕಮ್ಮಿನೇ ಹಾಕೋಬಹುದು. ಕ್ರಿಸ್ಪಿ ಆಗಿರೋ ಚಿರೋಟಿ ನೋಡಿ ಹೇಗಿದೆ, ತಿನ್ ನೋಡಿ. ಇದೇ ಬಿಸಿ ಇಲ್ಲ. ಹೇಗಿದೆ ತಿನ್ನೋಡಿ ಅಂತ ಹೇಳ್ಬೇಕಾಗಿಲ್ಲ ನನಗೆ ನೀವು, ಅಲ್ಲ? ಹೌದು. ಲತಾ ಅವರು ನನಗೋಸ್ಕರ ಪ್ರೀತಿಯಿಂದ ಮಾಡ್ಕೊಟ್ಟಿರುವಂತಹ ಚಿರೋಟಿ ನನ್ನ ಕೈಲಿದೆ. ಇದು ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ರೀಕ್ಯಾಪ್ ನಿಮ್ಗೋಸ್ಕರ. ಚಿರೋಟಿ ಮಾಡುವ ವಿಧಾನ: ಮೊದಲು ಚಿರೋಟಿ ರವೆ, ಉಪ್ಪು ಹಾಗೂ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಈ ಚಿರೋಟಿ ರವೆ ಮಿಶ್ರಣದಿಂದ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚಪಾತಿ ರೀತಿ ಲಟ್ಟಿಸಿ. ನಂತರ ಲಟ್ಟಿಸಿದ ಚಪಾತಿ ಮೇಲೆ ತುಪ್ಪ ಸವರಿ ಸಾಟಿ ಮಾಡಿ ಅದರ ಮೇಲೆ ಲಟ್ಟಿಸಿದ ಮತ್ತೊಂದು ಚಪಾತಿ ಇಟ್ಟು ಚೌಕಾಕಾರವಾಗಿ ಮಡಚಿ ಕಟ್ ಮಾಡಿ ಮತ್ತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದು ಅದರ ಮೇಲೆ ಏಲಕ್ಕಿ ಸಕ್ಕರೆ ಪುಡಿ ಉದುರಿಸಿ ಸರ್ವ್ ಮಾಡಿದರೆ ಚಿರೋಟಿ ಸವಿಯಲು ಸಿದ್ಧ. ಆಹಾ, ನೋಡ್ಕೊಂಡ್ರಲ್ಲ ಹೇಗ್ ಮಾಡೋದು ಅಂತ ಚಿರೋಟಿಯನ್ನ. ತಿನ್ಬೇಕು ಅಂತ ಆಸೆ ಆಗ್ತಾ ಇದ್ಯಾ? ನಾನೊಂದ್ಸಲ ಟೇಸ್ಟ್ ಮಾಡ್ಬಿಟ್ಟ ಅದಕ್ಕಿಂತ ಮುಂಚೆ. ಲತಾ ಅವರೇ, ವಿತ್ ಯೋರ್ ಪರ್ಮಿಷನ್ ತಗೊಳ್ಳಿ. ಖಂಡಿತ. ಇವಾಗ್ಲೇ ಹೇಳಿದ್ರಿ ತಿನ್ಬಿಡಿ ಅಂತ. ತಿಂತಾ ಇದೀನಿ. ಬಟ್ ಏನು ಗೊತ್ತಾ, ಇದನ್ನ ತಿಂದ್ರೆ ತಿಂದಿಲ್ಲ ಅಂತ ಸುಳ್ಳು ಹೇಳೋಗೆ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ಸಕ್ಕರೆ ಪುಡಿ ಅನ್ಕೊಂಡ್ಬಿಟ್ಟಿರುತ್ತೆ. ಬಟ್ ಸಕ್ಕತ್ತಾಗಿದೆ. ಟೇಸ್ಟ್ ಚೆನ್ನಾಗಿದ್ಯಾ? ಕ್ರಿಸ್ಪಿ ಕ್ರಿಸ್ಪಿ. ಅದ್ರ ಮೇಲೆ ಲೈಟ್ ಆಗಿ ಸಕ್ಕರೆ ಪುಡಿ, ಏಲಕ್ಕಿ, ಆ ಘಮ ಜೊತೆಗೆ ತಿಂತಾದ್ರೆ ಕರಂ ಕರಂ ಸಿಹಿಯಾದಂತಹ ಒಂದು ಲೈಟ್ ಸ್ವೀಟ್ ಡಿಶ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆಮೇಲೆ ನಂಗಂತೂ ಇಷ್ಟ ಆಯ್ತು. ಇದೇ ತರ ನೆಕ್ಸ್ಟ್ ಯಾವ್ದು ಹೇಳ್ಕೊಡ್ತೀರಾ ಇಷ್ಟವಾಗಿರುವಂತಹ ರೆಸಿಪಿ? ಈ ಸಲ ಕಹಿ ತಿಂಡಿ ಹೇಳ್ತಾ ಇದ್ದೀನಿ. ಹಾಗಲಕಾಯಿ ಫ್ರೈ. ಸಿಹಿ ಕೊಟ್ಟಾದ್ಮೇಲೆ ಕಹಿನಾ? ಸರಿ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ಅದನ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರಪ್ಪ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ತುಂಬಾ ಒಳ್ಳೇದು. ಹಾಗಲಕಾಯಿಂದ ಏನ್ ಮಾಡ್ತಾ ಇದೀರಾ? ಚಿಪ್ಸ್. ಹಾಗಲಕಾಯಿ ಚಿಪ್ಸ್ ಮಾಡ್ತಾ ಇದೀರಾ? ಸರಿ, ಹಾಗಾದ್ರೆ ಹಾಗಲಕಾಯಿ ಚಿಪ್ಸ್ಗೆ ನೀವೇನೇನ್ ತಗೊಂಡಿದ್ದೀರಾ? ಫಸ್ಟ್ ಹಾಗಲಕಾಯಿ, ಗರಂ ಮಸಾಲ ಪೌಡ್ರು, ಖಾರ ಬೇಕು ಅಂದವ್ರಿಗೆ ಖಾರದ ಪುಡಿ ಮತ್ತೆ ಉಪ್ಪು ಇಷ್ಟಿದ್ರೆ ಸಾಕು. ಎಣ್ಣೆ. ಖಾರ ಬೇಕಾಗಿರೋರಿಗೆ ಖಾರದ ಪುಡಿ ಜಾಸ್ತಿ ಹಾಕೋಬಹುದಲ್ವಾ? ಈಗ ಫಸ್ಟ್ ಏನ್ ಮಾಡ್ಕೋಬೇಕು? ನಂಗೊಂದು ಪ್ಯಾನ್ ಕೊಡಿ. ಸ್ಟವ್ ಆನ್ ಮಾಡ್ಬಿಡ್ತೀರಾ? ಓ ಎಸ್. ಹಾಗಲಕಾಯಿನ ಇದಕ್ಕೆ ಹಾಕೊಳ್ಳೋದು. ಒಂದು ಸ್ಪೂನ್ ಎಣ್ಣೆ ಹಾಕಲ್ವಾ ಈಗ? ಫಸ್ಟ್ ಇದನ್ನ ಹಾಕೊಂಡ್ಬಿಟ್ಟು ಆಮೇಲೆ ಎಣ್ಣೆ ಹಾಕೊಳ್ಳೋದು. ಓ, ಹಾಗಲಕಾಯಿ ಸ್ವಲ್ಪ ಅಂದ್ರೆ ತುಂಬಾ ತೆಳುಗ್ ಹೆಚ್ಚಿಲ್ಲ ನೀವು, ಮೀಡಿಯಂ ಆಗಿ. ತೆಳುಗ್ ಹೆಚ್ಚಿಲ್ಲ. ಹೌದು. ಒಂದು ಸ್ಪೂನ್ ಕೊಡಿ. ಹಿಂಗೆ ಸಾಕಾ? ಸಾಕು. ಏನ್ ಮಾಡ್ಕೋಬೇಕು ಇದನ್ನ ಬರೀ ಹುರಿತಾ ಇರೋದು. ಅಂದ್ರೆ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು. ಮೊದ್ಲು ಎಣ್ಣೆ ಹಾಕಲ್ಲ? ಮೊದ್ಲು ಎಣ್ಣೆ ಬೇಡ, ಸ್ವಲ್ಪ ಹುರಿದಾದ್ಮೇಲೆ ಎಣ್ಣೆ. ಹೌದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ. ಈಗ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ಅಂತಾರಲ್ಲ ಆರೋಗ್ಯದ ದೃಷ್ಟಿಯಿಂದ. ನಾನಂತೂ ಹೇಳಿಲ್ಲಪ್ಪ. ಅಲ್ಲ, ಕೆಲವ್ರು ಹೇಳ್ತಾರಲ್ವಾ, ಎಲ್ರು ಹೇಳ್ತಾರೆ ಆಯಿಲ್ ಕಮ್ಮಿ ಮಾಡ್ಬೇಕು ಅಂತ. ಹಾಗಾಗಿ ಆದ್ರೂ ದಿನಕ್ಕೆ
ಇಷ್ಟು ಅಂತ ಎಣ್ಣೆ ನಮ್ಮ ಬಾಡಿಗೆ ಹೋಗ್ಲೇಬೇಕಂತ. ಹೌದು, ಎಣ್ಣೆನೂ ಹೋಗ್ಬೇಕು, ಮತ್ತೆ ಆಯುರ್ವೇದದ ಇದ್ರ ಪ್ರಕಾರ ತುಪ್ಪನೂ ತಿನ್ಲೇಬೇಕು ಅಂತಾನೆ. ತುಪ್ಪ 1 ಸ್ಪೂನು, ಎಣ್ಣೆ ಅಟ್ಲೀಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ತಿನ್ಬೇಕು. ಹೌದು ಅಲ್ವಾ? ಕುಡಿಬಾರ್ದು. ಕುಡಿಲಿಕ್ಕೆ ಆಗಲ್ಲ ಬಿಡಿ ಅದು, ಅಲ್ವಾ? ಈಗ ಸ್ವಲ್ಪ ಫ್ರೈ ಆಗ್ಲಿ. ಮತ್ತೆ ಕುಣಿಗಲಲ್ಲಿ ಇನ್ನೇನ್ ಸ್ಪೆಷಲ್ ಇದೆ? ಅಲ್ಲಿ ಕುದುರೆಗಳನ್ನ ಸಾಕ್ಬಿಟ್ಟು ಅಲ್ಲಿ ಇಲ್ಲಿ ರೇಸ್ಗೆಲ್ಲ ಅದನ್ನ ಕಳಿಸ್ತಾರೆ. ತುಂಬಾ ಚೆನ್ನಾಗಿ ಸಾಕ್ತಾರೆ ಅಲ್ಲಿ. ಹೌದಾ? ಕುಣಿಗಲ್ ಕುದುರೆ ಫೇಮಸ್. ಅಲ್ಲ, ನೀವ್ ಹೋಗಿ ನೋಡಿದೀರಾ ಅಲ್ಲಿ? ತುಂಬಾ ಹೋಗ್ತಾ ಇದ್ವಿ ನಾವು. ಅಲ್ಲಿ ಚಿಕ್ಕ ಹುಡುಗರಲ್ಲಿ ಇದ್ದಾಗ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರು ಅಂದ್ರೆ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ವಿ. ಅದೊಂಥರ ಪಿಕ್ನಿಕ್ ಸ್ಪಾಟ್ ತರ. ಹೌದು, ತುಂಬಾ ದೊಡ್ಡ ಜಾಗ ಇದೆ. ಓಡಾಡೋ ಅಷ್ಟರಲ್ಲಿ ಒಂದಿನ ಬೇಕಲ್ಲಿ ಓಡಾಡಕ್ಕೆ. ಅಷ್ಟು ದೊಡ್ಡ ಫಾರ್ಮ್. ಹೌದು. ಎಷ್ಟು ಮರಿಗಳಿರ್ಬೋದು ಅಲ್ಲಿ? ಅದು ಲೆಕ್ಕ ಹಾಕಕ್ಕಾಗಲ್ಲ ಬಿಡಿ, ಅಷ್ಟೊಂದು ಇದೆಯಾ? ತುಂಬಾ ಇದೆ. ಅದು ವೆರೈಟಿ ತರ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಕುದುರೆ ಎಲ್ಲ ಒಂದ್ ಕಡೆ ಸಾಕ್ತಾರೆ, ದೊಡ್ಡ ಕುದುರೆ ಎಲ್ಲ ಒಂದ್ ಕಡೆ ಸಾಕ್ತಾರೆ. ಅದಕ್ಕೆಲ್ಲ ಫುಡ್ ಕೊಡೋದು ಬೇರೆ ಬೇರೆ ತರ ಕೊಡ್ತಾರೆ ಅದಕ್ಕೆಲ್ಲ. ಯಾವತ್ತಾದ್ರೂ ಕುದುರೆ ಸವಾರಿ ಹೋಗಿದ್ದೀರಾ? ಒಂದೆರಡು ಸಲ ಎಲ್ಲಾದ್ರೂ ಟೂರ್ಗೆ ಹೋಗ್ತೀವಲ್ವಾ, ಅವಾಗ ಮಾತ್ರ ಹೋಗಿದೀವಿ ಅಷ್ಟೇ. ಹೋಗಿದ್ರಾ? ಓಕೆ. ಇನ್ನ ಸ್ವಲ್ಪ ಫ್ರೈ ಆಗ್ಬೇಕಾ? ಇದು ಸ್ವಲ್ಪ ಫ್ರೈ. ಅಲ್ಲಿ ನಾವು ಜನ ಓಡಾಡ್ಲಿ ಅಂತ ತಾನೇ ಕುದುರೆ ಇಟ್ಕೊಂಡಿರೋದು, ಅದೇನು ಅಷ್ಟು ಫಾಸ್ಟ್ ಆಗಿ ಏನು ಹೋಗಲ್ವಲ್ಲ. ಆದ್ರೂ ಕುದುರೆ ಮೇಲೆ ಏರಿ ಅದನ್ನ ಓಡಿಸೋದಿದ್ಯಲ್ಲ, ಸ್ವಲ್ಪ ಭಯನಪ್ಪ. ನಾನಂತೂ ಏರಿಲ್ಲ ಇದುವರೆಗೂ. ಕುತ್ಕೊಳ್ಳೋ ತನಕ ಭಯ ಅನ್ಸುತ್ತೆ, ಆಮೇಲೆ ಏನು ಅನ್ಸಲ್ಲ. ಆಮೇಲೆ ಇದ್ರೆ ಏನು ಅನ್ಸಲ್ಲ. ಹೌದಾ? ಹೌದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಈಗ ಆಗಿದ್ಯಾ ಇದು? ಇದು ಆಗಿದೆ. ನಂಗೊಂದು ಚಿಕ್ಕದೊಂದು ಸ್ಪೂನ್ ಕೊಡಿ. ಸ್ಟವ್ ಸ್ವಲ್ಪ ಕಮ್ಮಿ ಮಾಡ್ಬಿಡಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಮತ್ತೆ ಖಾರ ಬೇಕು ಅಂದವ್ರಿಗೆ ಸ್ವಲ್ಪ ಇದು ಖಾರದ ಪುಡಿ. ಗರಂ ಮಸಾಲೆ ಸ್ವಲ್ಪ ಟೇಸ್ಟಿಗೆ. ಸ್ಟವ್ ಆಫ್ ಮಾಡ್ಬೇಕು ಸರ್. ಇಷ್ಟನಾ ಇದು? ಇಷ್ಟೇ, ಇದು ಈಸಿ. ಸೂಪರ್ ಫಾಸ್ಟ್. ನೀವು ಅಡಿಗೆ ಅಂದ್ರೆ ತಿನ್ನಕ್ ಬೇಜಾರಾಗುತ್ತಲ್ವಾ, ಕಹಿ ಆಗ್ಲಿಕಾಯಿ ಕೊಟ್ರೆ ಯಾರು ಬೇಡ ಬೇಡ ಅಂತಾರೆ. ಇದನ್ನ ಈ ತರ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಓಡಾಡ್ಕೊಂಡೆ ತಿನ್ಬೋದು, ಮತ್ತೆ ಮಕ್ಳಿಗೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಆಕ್ಚುಲಿ ನಮ್ಮ ಮನೆ ಅಡಿಗೆಯಲ್ಲಿ ನಮ್ಮ ಪ್ರತಿಮಾ ಅವರು ಸುಮಾರು ರೆಸಿಪೀಸ್ ತೋರಿಸಿದ್ದಾರೆ. ಹಾಗಲಕಾಯಿ ಅವ್ರು ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಒಂಚೂರು ಕಹಿ ಇರಲ್ಲ ರೀ. ಕಹಿನೇ ಬರಲ್ಲ, ಇದು ಕಹಿ ಬರಲ್ಲ. ಇದು ಕಹಿ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಲಕಾಯಿ ನಿಜವಾಗ್ಲೂ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ. ಈ ತರ ಡಿಫ್ರೆಂಟ್ ವೆರೈಟಿ ಮಾಡ್ತಿದ್ರೆ ಹಾಗಲಕಾಯಿ ತಿನ್ಬೇಕು ಅಂತ ಆಸೆ ಆಗುತ್ತೆ. ಹಾಗಲಕಾಯಿ ತಿಂದೇ ಇರೋರೇ ಇಲ್ಲ. ಬೇಕು ಅಂತ ಇವಾಗೆಲ್ಲ ಹಾಗಲಕಾಯಿ ಬೇಕು ಅಂತಲೇ ತಿಂತಾರೆ. ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಬ್ಯಾಂಗ್ಳೂರ್ ಬಂದು ಎಷ್ಟು ವರ್ಷ ಆಯ್ತು? ನನ್ನ ಮದ್ವೆ ಆದ್ಮೇಲೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದೆ. ಹೌದಾ? ಓಕೆ. ರೆಡಿನಾ ಇದು? ಸರ್ವಿಂಗ್ ಬೌಲ್ಗೆ ಹಾಕೋಣ. ಸರ್ವಿಂಗ್ ಬೌಲ್ ಕೊಡ್ಲಾ? ಬಿಸಿ ಬಿಸಿ ಹಾಗಲಕಾಯಿ ಚಿಪ್ಸ್ ಆರೋಗ್ಯಕ್ಕೆ ಒಳ್ಳೇದು. ಇದನ್ನ ತಿನ್ನೋಡಿ. ಕೊಡ್ರಿ, ಆಗ್ಲಿಂದ ಕಾಯ್ತಾ ಇದೀನಿ. ಇಟ್ಕೊಂಡು ಕೊಡ್ಲಾ ಬೇಡ್ವಾ, ಕೊಡ್ಲಾ ಬೇಡ್ವಾ, ನಾನೇ ಕಿತ್ಕೊಂಡ್ಬಿಡ್ಬೇಕು. ಅಲ್ಲ, ತುಂಬಾ ಬಿಸಿ ಇದೆಯಲ್ಲ, ನಿಮ್ಗೆ ತಿನ್ನಕ್ ಕಷ್ಟ ಆಗುತ್ತಲ್ಲ, ಅದಕ್ಕೆ ಹಿಡ್ಕೊಂಡು ನಿಂತಿದ್ದೆ. ಅದಕ್ಕೆ ಹಿಂಗ್ ಆರಿಸ್ತಾ ಇದ್ದೀರಾ? ಅಬ್ಬಬ್ಬಬ್ಬಾ, ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ. ಥ್ಯಾಂಕ್ ಯು. ಹಾಗಲಕಾಯಿ ಚಿಪ್ಸ್ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ ಅಲ್ವಾ? ಆದ್ರೂ ಇನ್ನೊಂದ್ಸಲ ರೀಕ್ಯಾಪ್ ನಿಮ್ಗೋಸ್ಕರ. ಹಾಗಲಕಾಯಿ ಚಿಪ್ಸ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಹಾಗಲಕಾಯಿ ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೆ ಹುರಿಯಿರಿ. ಈಗ ರುಚಿಗೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲಾ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿದರೆ ಹಾಗಲಕಾಯಿ ಚಿಪ್ಸ್ ಸವಿಯಲು ಸಿದ್ಧ. ತುಂಬಾ ಸಿಂಪಲ್, ತುಂಬಾ ಫಾಸ್ಟ್ ಹಾಗಲಕಾಯಿ ಚಿಪ್ಸ್. ಈಗ ತಿನ್ಬಿಡ್ಲಾ? ಖಂಡಿತ ಖಂಡಿತ ತಿನ್ಲಾ? ನಿಜವಾಗ್ಲೂ ತಿನ್ಲಾ? ನಿಜವಾಗ್ಲೂ ತಿನ್ನಿ, ಭಯ ಇಲ್ಲದೆ ತಿನ್ನಿ. ಭಯ ಇಲ್ಲದೆ ತಿನ್ಲಾ? ಸೀರಿಯಸ್ ಆಗಿ ತಿನ್ಲಾ? ನಿಜ, ಸುಳ್ಳು? ಚೆನ್ನಾಗಿದೆ, ಖಂಡಿತ ತಿನ್ನಿ. ನನಗೆ ನೀವು ಕುದುರೆ ಮೇಲೆ ಹೋಗಿದ್ದೀನಿ ಅಂತ ಹೇಳಿದ್ರಲ್ಲ, ನನಗೂ ಆಸೆ ಆಗ್ತಾ ಇದೆ. ಹೋಗಿ ಬನ್ನಿ ಒಂದ್ಸಲ, ಕುದುರೆ ಸವಾರಿ ಮಾಡ್ಬೇಕು ಅಂತ. ಖಾರ ಜಾಸ್ತಿ ಆಯ್ತಾ?
ಖಾರ ಜಾಸ್ತಿ ಇಲ್ಲ, ಒಂಥರ ತುಂಬಾ ಎಣ್ಣೆಲಿ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ, ಕ್ರಿಸ್ಪಿನೆಸ್, ಆ ಕ್ರಿಸ್ಪಿನೆಸ್ ಸ್ವಲ್ಪ ಎಣ್ಣೆ ಹಾಕಿದಕ್ಕೂ ಕೂಡ ಒಂಥರ ಕ್ರಂಚಿ ಅಂತೀವಲ್ಲ ಆ ತರ ಬಂದಿದೆ. ಉಪ್ಪು ಖಾರ ಲೈಟ್ ಆಗಿ ಹಾಕಿದೀರಾ, ಆದ್ರೂ ಇದು ಸೂಪರ್ ಆಗಿದೆ. ಥ್ಯಾಂಕ್ ಯು. ಸಕಲಾಗಿ ಬಂದಿದೆ, ನಿಜವಾಗ್ಲೂ ಚೆನ್ನಾಗಿದೆಪ್ಪ. ಇದನ್ನ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವಾ? ಹಾಗೆ ತಿನ್ನೋದು ಅಲ್ವಾ? ಲತಾ ಅವರೇ, ನನಗಂತೂ ತುಂಬಾ ಖುಷಿ ಆಯ್ತು, ನೀವು ನಮ್ಮ ಮನೆ ಅಡಿಗೆಗೆ ಬಂದು 2 ರೆಸಿಪೀಸ್ ನ, ಸಿಂಪಲ್ ಅಂಡ್ ಫಾಸ್ಟ್ ರೆಸಿಪೀಸ್ ನ ಹೇಳ್ಕೊಟ್ಟಿದ್ದೀರಾ. ನಿಮ್ಗೇನ್ ಅನಿಸ್ತು? ನಂಗೂ ತುಂಬಾ ಖುಷಿ ಆಯ್ತು. ತುಂಬಾ ದಿವಸದ ಬಯಕೆ ಇದು. ಹೌದಾ? ಯಾರಿಗಿಷ್ಟ ಆಗಲ್ಲ? ಮನೆ ಅಡಿಗೆ ಬಂದ್ ಮಾಡ್ಬೇಕು, ನಮ್ಮ ಪ್ರತಿಭೆನ ತೋರಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಿಮ್ಗೋಸ್ಕರ ನಾನೊಂದು ಚಿಕ್ಕ ಕಾಣಿಕೆಯನ್ನ ಕೊಡ್ತಾ ಇದ್ದೀನಿ. ಒಂದು ನಿಮಿಷ. ನಿಮ್ಗೋಸ್ಕರ ಸ್ವಲ್ಪ ರೆಡ್ ಸಿಮಿಲಾರಿಟಿ ಇರುವಂತಹ ಬ್ಯೂಟಿಫುಲ್ ಬೊಕ್ಕೆ. ಥ್ಯಾಂಕ್ ಯು. ಸೊ ಹೀಗೆ ನಗ್ನಗ್ತಾ ಇರಿ, ಮನೇಲೂ ನಗ್ನಗ್ತಾ ಇರಿ, ಎಲ್ರೂ ನಗ್ನಗಿಸ್ತಾ ಇರಿ. ರುಚಿಯಾದಂತಹ ಅಡುಗೆನ ಎಲ್ರಿಗೂ ಮಾಡ್ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಲತಾ ಅವರೇ. ಬಾಯ್ ಬಾಯ್. ವೀಕ್ಷಕರೇ, ನಮ್ಮ ಲತಾ ಅವ್ರು ಮಾಡಿದಂತಹ 2 ರೆಸಿಪೀಸ್ನ ನೋಡಿದ್ದೀರಾ. ತುಂಬಾ ಸಿಂಪಲ್ ರೀ ಆ್ಯಂಡ್ ವೆರಿ ಟೇಸ್ಟಿ. ನಿಜವಾಗ್ಲೂ ನನ್ನ ನಂಬಿ ಪ್ಲೀಸ್ ನಂಬಿ. ನೀವು ನಂಬಲಿಲ್ಲ ಅಂದರೆ ಏನು ಮಾಡಿ, ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಟೇಸ್ಟಿ ಆಗಿದ್ರೆ ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಾ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಇಷ್ಟಪಟ್ಟರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ? ಹೌದು, ನಿಮ್ಮ ವಿಳಾಸ, ನಿಮ್ಮ ಭಾವಚಿತ್ರ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ರೆಸಿಪಿಯ ಡೀಟೇಲನ್ನು ನಮ್ಮ ವಿಳಾಸಕ್ಕೆ ಬರ್ದು ಕಳಿಸಿ. ನಮ್ಮ ವಿಳಾಸ: ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಿಮ್ಮ ವಿಳಾಸ ಹಾಗೂ ಭಾವಚಿತ್ರವನ್ನು ನಮಗೆ ಕಳುಹಿಸಿ. ನಮ್ಮ ವಿಳಾಸ: ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಹಾಗಾದ್ರೆ ನಮ್ಮ ಭೇಟಿ ಗೊತ್ತಿದೆಯಲ್ಲ ಯಾವಾಗ ಅಂತ? ಹೌದು, ನಾಳಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ see you, bye bye and take care.